ಬೆಳೆಯಲಿ, ಕೇಸರಿ ತ್ಯಾಗದ ಕಿಚ್ಚು ಹಚ್ಚಲಿ, ಸಂವಿಧಾನದ ನಮಗೆ ದಾರಿದೀಪವಾಗಲಿ, ಭಾರತವು ಜಗದಲ್ಲಿ ಮಿನುಗುವ ತಾರೆಯಾಗಿರಲಿ. ನಮ್ಮೆಲ್ಲರಿಗೂ ಈ ದಿನದ ಗಣರಾಜ್ಯೋತ್ಸವದ ಶುಭ ದಿನವಾಗಿರಲಿ. ನಮ್ಮ ಬದುಕಿಗೆ ದಾರಿದೀಪವಾದ ಸಂವಿಧಾನ ಸಂಭ್ರಮವನ್ನು ಆಚರಿಸಲು ನಾವು ಎಲ್ಲರೂ ಈಗ ಒಂದುಗೂಡಿರುವ ತಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಸ್ವಾಗತ. ಗಣರಾಜ್ಯೋತ್ಸವ ಆಚರಣೆವೆಂದರೆ ನಮಗೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ನುಡಿಮುತ್ತನ್ನು ನೆನಪಿಸುತ್ತದೆ. ನಾವೆಲ್ಲರೂ ಮೊದಲು ಭಾರತೀಯರು ಮತ್ತು ಕೊನೆಯವರು ಭಾರತೀಯರು ಎಂಬ ಅವರ ನುಡಿಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಗಣರಾಜ್ಯೋತ್ಸವವೆಂದರೆ ಸಂವಿಧಾನ. ಈ ದಿನದ ಸಮಾರಂಭ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತರು KV ಪ್ರಭಾಕರ್ ಸರ್, ಹಿರಿಯ ಪತ್ರಕರ್ತರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಕರ್ನಾಟಕ ಸರ್ಕಾರ, ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಇಂದಿನ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮ ಸರ್, ಹಾಗೂ ಈ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಯಾಗಿರುವಂತಹ ಕುಲಸಚಿವರು ಆಗಿರುವಂತಹ ಪ್ರೊಫೆಸರ್ ಗಣೇಶ್ ಸಂಜೀವ್ ಸರ್, ಹಾಗೂ ಪರೀಕ್ಷಾ ಕುಲಸಚಿವರು ಆಗಿರುವಂತಹ ದೇವೇಂದ್ರಪ್ಪ ಸರ್, ಹಾಗೂ ಹಣಕಾಸು ಅಧಿಕಾರಿಯಾಗಿರುವಂತಹ ಪಂಚಲಿಂಗೇಶ್ ಸರ್, ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ಜನಾರ್ಡ್ ಸರ್, ಇವರು ಎಲ್ಲರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಕುಲಸಚಿವರು ಆಗಿರುವಂತಹ ಸಂಜೀವ್ ಗಣೇಶ್ ಅವರು ವೇದಿಕೆಗೆ ಎಲ್ಲರನ್ನು ಬರಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತದೆ. ಇವರನ್ನು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಭಾರತ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಆಯಿತು. ಆ ಜಾರಿಗಾದ ದಿನದಿಂದ ನಮಗೆ ಎಲ್ಲ ರೀತಿಯ ಮೂಲಭೂತ ಹಕ್ಕು ಕರ್ತವ್ಯಗಳನ್ನು ನಾವು ನೆರವೇರಿಸಿಕೊಂಡು ಆಡಳಿತದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ. ಇದಕ್ಕಾಗಿ ಸಂವಿಧಾನ ನಮಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಗಣರಾಜ್ಯೋತ್ಸವ ನಮ್ಮ ದೇಶದ ಪ್ರಜಾಪ್ರಭುತ್ವದ ಶಕ್ತಿಯನ್ನು ಇಡೀ ಜಗತ್ತಿಗೆ ಸಾರುವ ದಿನವಾಗಿದೆ. ಶ್ರೀಮಂತಿಕೆ ಬರುವುದು ದಾನ ಮಾಡುವುದಕ್ಕೆ, ಬಡತನ ಬರುವುದು ಧ್ಯಾನ ಮಾಡುವುದಕ್ಕೆ, ಅಧಿಕಾರ ಬರುವುದು ಸಹಾಯ ಮಾಡುವುದಕ್ಕೆ. ಹೂವಿನ ಹಂದರದ ಹಸಿರು ಸಿರಿಯಲ್ಲಿ, ಹೊಸ ಸಂಭ್ರಮದ ಶುಭ ಮುಂಜಾನೆಯಲ್ಲಿ, ಗಣರಾಜ್ಯದ ಈ ಸವಿ ನೆನಪಲ್ಲಿ ತಮ್ಮನ್ನು ಸ್ವಾಗತಿಸಲು ಬರುವರು ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಆಗಿರುವಂತಹ ಪ್ರೊಫೆಸರ್ ಗಣೇಶ್ ಸಂಜೀವ್ ಸರ್ ಅವರು. ಇವರಿಗೆ ನಾನು ಆಹ್ವಾನಿಸುತ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನೆಲ್ಲ ನಿಮಗೆ ಸಲ್ಲಿಸುತ್ತಿದ್ದೇನೆ. ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸ್ತಾ ಇರ್ತೇವೆ. ಒಂದು ಪ್ರಶ್ನೆ ಬರ್ತದೆ, ಪ್ರತಿ ವರ್ಷ ಅದೇ ಕೆಲಸ, ಕೆಲವು ಕಡೆ ಅದೇ ಜನರು ಮಾತಾಡ್ತಾರೆ, ಅದೇ ವಿಷಯವನ್ನು ಮಾತಾಡ್ತಾರೆ. ಇದು ಯಾಕೆ? ನಮಗೇನು ನೆನಪುಳಿದಿಲ್ವೋ, ಅಥವಾ ಇಂಥ ಒಂದು ವಿಷಯವನ್ನು ಆಗಾಗ ಮನುಷ್ಯರಿಗೆ ಹೇಳ್ತಾ ಇರಬೇಕೋ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ನಮ್ಮ ಮನಸ್ಸಲ್ಲಿ ಮೂಡ್ತದೆ. ನಮ್ಮ ಹಿರಿಯರೆಲ್ಲ ಇದನ್ನು ಆಚರಿಸ್ತಾ ಬರಬೇಕು ಅಂತ ಕೂಡ ನಮಗೆ ಹೇಳಿದ್ದಾರೆ. ವಿಷಯ ಒಂದೇ, ನಮ್ಮ ಮನಸ್ಸಲ್ಲಿ ಗಣರಾಜ್ಯೋತ್ಸವದ ದಿನದ ಬಗ್ಗೆ, ಗಣರಾಜ್ಯೋತ್ಸವ ದಿನದ ಪ್ರಾಮುಖ್ಯತೆಯ ಬಗ್ಗೆ ಹಚ್ಚ ಹಸಿರಾಗಿ ಈ ವಿಷಯಗಳೆಲ್ಲ ನಮ್ಮ ಮನಸ್ಸಲ್ಲಿ ಇರಲಿ ಅಂತೇಳಿ ಪ್ರತಿ ವರ್ಷವನ್ನು ಆಚರಿಸುತ್ತಾ, ಈ ನಮ್ಮ ದೇಶ ಗಣರಾಜ್ಯ ಆಗಲಿಕ್ಕೆ ಯಾರ್ಯಾರೆಲ್ಲ ತಮ್ಮ ಕೊಡುಗೆಗಳನ್ನು ಕೊಟ್ಟರ ಅಂಥ ಮಹಾತ್ಮರನ್ನು ನೆನಪಿಸಲಿಕ್ಕಾಗಿ ಒಂದು ಅವಕಾಶವನ್ನು ಪ್ರತಿ ವರ್ಷ ನಮಗೆ ಕೊಟ್ಟಿದ್ದಾರೆ. ಆದರೆ ನಾವು ಈ ಒಂದು ದಿವಸ ಮಾತ್ರ ಅಲ್ಲದೆ ಪ್ರತಿ ದಿವಸ ಕೂಡ ಆ ಪುಣ್ಯಾತ್ಮರನ್ನು ಎಣಿಸಿಕೊಳ್ಬೇಕು ಅಂತ ಹೇಳ್ತಾ, ಇಂದಿನ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಸನ್ಮಾನ್ಯ ಕುಲಪತಿಗಳು. ನಮ್ಮ ಸನ್ಮಾನ್ಯ ಕುಲಪತಿಯವರಾಗಿರುವಂಥ ಪ್ರೊಫೆಸರ್ PL ಧರ್ಮ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ತಮ್ಮ PhD ಡಿಗ್ರಿಯನ್ನು ಪಡ್ಕೊಂಡು 3 ದಶಕಗಳಿಗೂ ಹೆಚ್ಚು ಈ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿ ಈಗ ಈ ಯೂನಿವರ್ಸಿಟಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೊಂದಿಗೆ ಇವತ್ತು ಒಂದು
ಒಬ್ಬರು ವಿಶೇಷ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತ ಹೇಳಬೇಕಂತ ಗೊತ್ತಿಲ್ಲ ನನಗೆ. ಒಬ್ಬರು ಅತಿಥಿ ಇದ್ದಾರೆ, KV ಪ್ರಭಾಕರ್ ಅವರು. ಮೂಲತಃ ಕೋಲಾರದವರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು. ಇವರು ಕೋಲಾರದಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಎಲ್ಲ ಥರದ ಶಿಕ್ಷಣಗಳನ್ನು ಮುಗಿಸಿ ಕೋಲಾರ ಪತ್ರಿಕೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅದರ ಉಪಸಂಪಾದಕರಾದರು. ರಾಜ್ಯದೆಲ್ಲೆಡೆ ತುಂಬ ಹೆಸರನ್ನು ಗಳಿಸಿಕೊಂಡರು. 1999ರಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ತಮ್ಮ ಪಯಣವನ್ನು ಬೆಳೆಸಿ ಕರ್ನಾಟಕದಲ್ಲಿ ಅತಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಂಥ ಕನ್ನಡಪ್ರಭ ಮತ್ತು ವಿಜಯ ಕರ್ನಾಟಕದಲ್ಲಿ ತಮ್ಮ ವೃತ್ತಿ ಜೀವನವನ್ನು 2ನೇ ಹಂತದಲ್ಲಿ ಪ್ರಾರಂಭಿಸಿದರು. ಎಲ್ಲ ಜನರಿಗೂ ಪರಿಚಿತರಾದರು. ರಾಜಕೀಯವಾಗಲಿ ರಾಜಕೀಯೇತರವಾಗಲಿ ಸಾಮಾಜಿಕ ತುಡಿತಗಳ ಬಗ್ಗೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿ ಎಲ್ರಿಗೂ ಅಚ್ಚುಮೆಚ್ಚಿನ ಒಂದು ಜರ್ನಲಿಸ್ಟ್ ಆಗಿದ್ದರು. ಆಮೇಲೆ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಮಾಧ್ಯಮ ಸಮನ್ವಯಾಧಿಕಾರಿಯಾಗಿ ನೇಮಕಗೊಂಡರು. ಅವರ ಆ ಒಂದು 10 ವರ್ಷಗಳ ಕಾಲದ ಕೆಲಸ ಎಲ್ಲರಿಗೂ ತಿಳಿದಿದೆ. 2023ರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಮೀಡಿಯಾ ಅಡ್ವೈಸರ್ ಆಗಿ ಮತ್ತೆ ನೇಮಕಗೊಂಡರು. ಇವರು ಕೇವಲ ರಾಜಕಾರಣ ಆಗಲಿ ಅಧಿಕಾರ ಆಗಲಿ ಅದರಲ್ಲಿ ತಮ್ಮ ಕೈ ಆಡಿಸದೆ ತಮ್ಮ ವೃತ್ತಿಪರತೆಯನ್ನು ಇಟ್ಕೊಂಡು ಸಮಾಜದ ತುಡಿತಗಳಿಗೆ ಸ್ಪಂದಿಸುವ ಹೃದಯವಂತರಾಗಿದ್ದಾರೆ. ಇವರು ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಇಲ್ಲಿಗೆ ಬಂದಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ. ಕೆಂಪೇಗೌಡ ಪ್ರಶಸ್ತಿ ಆಗಿರ್ಬೋದು, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಇರ್ಬೋದು, ಕೋಲಾರ ಜರ್ನಲಿಸ್ಟ್ ಸಂಘದವರು ಕೊಡುವಂತಹ ಕೋಲಾರ ಹೆಮ್ಮೆ ಜಿ ನಾರಾಯಣಸ್ವಾಮಿ ಪ್ರಶಸ್ತಿ ಇರ್ಬೋದು, ವಾರ್ತಾ ಇಲಾಖೆಯ ಪ್ರಶಸ್ತಿ ಇರ್ಬೋದು. ಹಾಗೆ ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿದೆ. ಇವತ್ತು ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲರನ್ನು ಉದ್ದೇಶಿಸಿ ಅವರು ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕಿದ್ದಾರೆ. ಇವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ವಿಶ್ವವಿದ್ಯಾನಿಲಯದ ಪರವಾಗಿ ಮಾನ್ಯ ಕುಲಪತಿಯವರು ಅವರಿಗೊಂದು ಹೂಕುಂಡ ನೀಡುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನನ್ನ ಸಹೋದ್ಯೋಗಿಯಾಗಿರುವ ಪ್ರೊಫೆಸರ್ ದೇವೇಂದ್ರಪ್ಪ ಇದ್ದಾರೆ, ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್. ಅವರನ್ನು ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಸ್ವಾಸ್ಥ್ಯ ಕಾಪಾಡುವಂಥ ಹಣಕಾಸು ಅಧಿಕಾರಿಯವರಿದ್ದಾರೆ, ಶ್ರೀ ಪಂಚಲಿಂಗ ಸ್ವಾಮಿ ಅವರು. ಸ್ಟೇಟ್ ಆಡಿಟಿಂಗ್ ಆಫೀಸರ್ ಆಗಿರೋ ಇವರು ಮಂಗಳೂರು ಲೋಕಲ್ ಸರ್ಕಲಿನ ಆಡಿಟಿಂಗ್ JD ಆಗಿದ್ದಾರೆ, ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಂಯೋಜಕರಾಗಿರುವಂತಹ ಡಾಕ್ಟರ್ ಜೆರಾಲ್ಡ್ ಸಂತೋಷ್ ಅವರಿದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ನೆರೆದಿರುವ ಗಣ್ಯರಲ್ಲಿ ನಮ್ಮ ಮಾನ್ಯ ಕುಲಪತಿಯವರಾದ ಶ್ರೀ ಡಾಕ್ಟರ್ PL ಧರ್ಮ ಅವರ ಧರ್ಮಪತ್ನಿ ಡಾಕ್ಟರ್ ಶಾನಿ ಅವರಿದ್ದಾರೆ. ಅವರನ್ನು ಮಂಗಳೂರು ಯೂನಿವರ್ಸಿಟಿ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂಥ ಶ್ರೀ KV ಪ್ರಭಾಕರ್ ಅವರ ಹಿತೈಷಿಗಳು, ಅವರ ಮಿತ್ರರು ಆಗಿರುವಂತಹ ಕೆಲವರು ಇಲ್ಲಿ ಬಂದಿದ್ದಾರೆ. ಅವರು ಯೂನಿವರ್ಸಿಟಿಯ ಮೇಲೆ ಹಾಗೂ KV ಪ್ರಭಾಕರ್ ಅವರ ಮೇಲೆ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಮಂಗಳೂರು ಯೂನಿವರ್ಸಿಟಿ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಹಿರಿಯ ಪ್ರಾಧ್ಯಾಪಕರು, ಬೋಧಕೇತರ ಸಹೋದ್ಯೋಗಿಗಳು, ಸಿಂಡಿಕೇಟ್ ಸದಸ್ಯರು, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರು, ಸಂಶೋಧನಾ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ NCC ಕೆಡೆಟ್ಸ್ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರನ್ನ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತುಂಬ ಜನ ಆಮಂತ್ರಿತರಿದ್ದೀರಾ, ತುಂಬ ಜನ ಅಭ್ಯಾಗತರಿದ್ದೀರಿ. ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾಳೆ ಊರಿನ ಜನರಿಗೆ ಹಾಗೂ ಈ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ನಾಡಿನ ಎಲ್ಲರಿಗೂ
ತಲುಪಿಸಲಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಮಸ್ತೆ. ಧನ್ಯವಾದಗಳು ಸರ್. ನಾವು ಇವನಾರವ ಎನ್ನದೆ ಇವ ನಮ್ಮವ ಎಂದು ಎಲ್ಲರನ್ನು ಸ್ವಾಗತಿಸಿದಂಥ ಕುಲಸಚಿವರು ಆಗಿರುವಂಥ ಪ್ರೊಫೆಸರ್ ಗಣೇಶ್ ಸಂಜೀವ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಇವರ ಕಿರುಪರಿಚಯ ಬಹಳ ಅತ್ಯುತ್ತಮವಾಗಿದೆ. ನೀವು ನೋಡ್ಬೋದು ಅವರು ಎಷ್ಟು ಸರಳವಾಗಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅವರು ಒಂದು ಕೋಲಾರದ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ, ಬಡ ಕುಟುಂಬದಲ್ಲಿ ಹುಟ್ಟಿ, ಇಡೀ ಬೆಂಗಳೂರಿನ ಪತ್ರಿಕಾ ಲೋಕದಲ್ಲಿ ಅವರು ಉತ್ತಮವಾದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅವರಿಗೆ ಈ ಕಿರುಪರಿಚಯಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತಿಸಿಕೊಳ್ಳುವುದು ಮಂಗಳೂರು ವಿಶ್ವವಿದ್ಯಾಲಯದಿಂದ. ತ್ರಿವರ್ಣ ಧ್ವಜವು ಗಗನದತ್ತ ಹಾರುವ ಶುಭವನ್ನು ನೀಡಿದೆ. ದೇಶಭಕ್ತಿ ಕಿಚ್ಚು ಮನದಲ್ಲಿ ಸಂಭ್ರಮ ತಂದಿದೆ. ಸಂವಿಧಾನದ ದೀಪವು ಜಗಕ್ಕೆ ಬೆಳಕನ್ನು ಹರಿಸಿದೆ. ಗಣರಾಜ್ಯದ ಈ ದಿನವು ನಮ್ಮನ್ನು ಒಂದಾಗಿ ಬೆಸೆದಿದೆ. ಈ ಬೆಸುಗೆಯನ್ನು ಇನ್ನಷ್ಟು ಬೆಸೆಯಲು ಜ್ಞಾನದ ಅಧಿಕಾರರಾದ KV ಪ್ರಭಾಕರ್ ಸರ್ ನಮ್ಮ ಮುಖ್ಯ ಅತಿಥಿಗಳು ಆಗಿ ಬಂದಿರುವುದು ನಮ್ಮೆಲ್ಲರ ಸೌಭಾಗ್ಯ. ಅವರ ಜ್ಞಾನವ ಮಾರ್ಗದರ್ಶನವನ್ನು ನೀಡಬೇಕೆಂದು ನಾನು ಅವರಲ್ಲಿ ವಿನಯಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಈ ವೇದಿಕೆ ನಿಮಗಾಗಿ ಸರ್. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸಹ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಧರ್ಮಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಹಣಕಾಸು ಅಧಿಕಾರಿಗಳಾದಂತಹ ಪಂಚಲಿಂಗಸ್ವಾಮಿಯವರೇ, ಕುಲಸಚಿವರು ಪರೀಕ್ಷಾಂಗ ಶ್ರೀಯುತ ದೇವೇಂದ್ರಪ್ಪನವರೇ, ಪ್ರಭಾರಿ ರಿಜಿಸ್ಟ್ರಾರ್ ಅವರಾದಂತಹ ಶ್ರೀಯುತ ಗಣೇಶ್ ಅವರೇ, ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಶ್ರೀಯುತ ಸಂತೋಷ್ ಅವರೇ, ಇಲ್ಲಿ ಸೇರಿರುವಂತಹ ಅಧ್ಯಾಪಕ ಬಳಗು, ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಪುಷ್ಪರಾಜ್ ಅವರೇ ಮತ್ತು ಎಲ್ಲ ಪತ್ರಕರ್ತ ಮಿತ್ರರು. ನನಗೆ ಕುಲಪತಿಗಳಾದಂತಹ ಧರ್ಮ ಸರ್ ಅವರು ಫೋನ್ ಮಾಡಿ ಗಣರಾಜ್ಯೋತ್ಸವಕ್ಕೆ ಬರಬೇಕು ಅಂತ ಕರೆದ್ರು. ನನಗೆ ಸ್ವಲ್ಪ ಭಯ ಆಯಿತು. ಯಾಕೆ ಅಂತಂದರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ, ಆದರೂ ಅವರ ಪ್ರೀತಿಗೆ ಕಟ್ಟು ಬಿದ್ದು ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ನನಗಿದೊಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಕುಲಪತಿಗಳಾದಂತಹ ಧರ್ಮ ಸರ್ ಅವರಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ಪಾಲಿಗೆ ಅಚ್ಚುಮೆಚ್ಚಿನ ಜಿಲ್ಲೆ. ಯಾಕೆ ವಿಶೇಷ ಅಂತಂದರೆ ಇಲ್ಲಿಯ ಕಡಲ ಕಿನಾರೆಗಳಿರ್ಬೋದು, ಇಲ್ಲಿಯ ಕಂಬಳ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಯ ದೈವಾರಾಧನೆ ಎಲ್ಲವೂ ಕೂಡ ನನಗೆ ಅತ್ಯಂತ ಇಷ್ಟಪಡುವಂಥ ಸಂಗತಿಗಳು. ಒಂದು ಇಷ್ಟ ಆಗಲ್ಲ ಯಾವುದು ಅಂದರೆ ಅದು ಬಿಸಿಲು. ಮಂಗಳೂರು ಬಿಸಿಲು ಇಷ್ಟ ಆಗಲ್ಲ. ಬೆಳಗ್ಗೆ ಕೋಟ್ ಹಾಕೋಬೇಕಾದ್ರೆ ಯೋಚನೆ ಮಾಡಿದೆ, ಈ ಬಿಸಿಲಲ್ಲಿ ಹೆಂಗಪ್ಪ ಕೋಟ್ ಹಾಕೊಂಡು ಹೋಗೋದು ಅಂತ. ಬಟ್ಟಿಲಿ ಸ್ವಲ್ಪ ತಣ್ಣಗಿದೆ. ನಾನು ಸುಮಾರು ಕಡೆ ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ಆದರೆ ಇಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಅಧ್ಯಾಪಕರ ಮುಂದೆ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಅದಕ್ಕೆ ಯಾಕಾದರೂ ಇರಲಿ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಬರ್ಕೊಂಬಂದ್ಬಿಟ್ಟಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ವಿಶೇಷವಾದಂತಹ ದಿನ. ಯಾಕೆ ಅಂತಂದರೆ ನಾವು 77ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಕುಳಿತಿದ್ದಾರೆ. ವಿದ್ಯಾರ್ಥಿಗಳು ಅಂತಂದರೆ ಈ ದೇಶದ ನಾಳೆಯ ಆರ್ಕಿಟೆಕ್ಟ್ಗಳು. ಬರೀ ದೇಶಕ್ಕೆ ಮಾತ್ರ ಅವರು ಆರ್ಕಿಟೆಕ್ಟ್ಗಳಲ್ಲ, ಅವರ ಬದುಕಿಗೂ ಅಂದರೆ ವಿದ್ಯಾರ್ಥಿಗಳು ತಮ್ಮ ಬದುಕಿಗೂ ಸಹ ಆರ್ಕಿಟೆಕ್ಟ್ಗಳಾಗಿದ್ದಾರೆ. ನಿಮ್ಮ ಭವಿಷ್ಯದ ವಾಸ್ತುಶಿಲ್ಪಿಗಳಾಗೋದು ಮತ್ತು ಈ ದೇಶದ ಭವಿಷ್ಯದ ವಾಸ್ತುಶಿಲ್ಪಿಗಳಾಗುವಂಥದ್ದು ಎರಡು ಬೇರೆ ಬೇರೆ ಸಂಗತಿ ಏನಲ್ಲ. ಇವೆರಡರ ನಡುವೆ ಹೊಂದಾಣಿಕೆ ಇದೆ. ಕಾಲೇಜು ವಿದ್ಯಾರ್ಥಿಗಳು ಜನವರಿ 26, ಆಗಸ್ಟ್ 15 ಅಂತಂದರೆ ಅವತ್ತು ಒಂದು ಗೌರ್ಮೆಂಟ್ ಹಾಲಿಡೇ, ರಜೆ ಸಿಗುತ್ತೆ ಅಂತ ಅವರು ಖುಷಿ ಪಡ್ತಾರೆ. ಅದರಲ್ಲೂ ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ವೀಕೆಂಡು ಭಾಳ ಸುದೀರ್ಘವಾಗಿ ಬಂದಿದೆ. 2-3 ರಜೆಗಳು ಬಂದ್ಬಿಟ್ಟಿದ್ದಾವೆ. ಹೀಗಾಗಿ ಲಾಂಗ್ ವೀಕೆಂಡ್ ಅಂತ ಸಂಭ್ರಮ ಪಡೋರ ಸಂಖ್ಯೆನೇ ನಮ್ಮಲ್ಲಿ ಜಾಸ್ತಿ. ಇವತ್ತು ನೀವು ನೋಡ್ಬೋದು, ಯಾವ ಶನಿವಾರ ಭಾನುವಾರ ಬಂತು ಅಂತಂದರೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ರೆಸಾರ್ಟ್ಗಳು, ಹೋಟೆಲ್ಗಳು ಫುಲ್ಲು ಭರ್ತಿಯಾಗಿರ್ತವೆ. ಅದರಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಏನು ಧ್ವಜಾರೋಹಣ ಮಾಡ್ತಾರೆ ಅಷ್ಟೇ ತಾನೇ ನಮಗೊಂದು ರಜೆ ಸಿಕ್ತು ಅಂತ ಖುಷಿ ಪಡ್ತಾರೆ.
ಆದರೆ ಧ್ವಜಾರೋಹಣ ಅಂತಂದರೆ ಅದು ಒಂದು ಶಾಸ್ತ್ರ ಅಲ್ಲ. ನಮ್ಮ ತ್ರಿವರ್ಣ ಧ್ವಜನ ನಾವು ನೋಡಿದಾಗ ನಮಗೆಲ್ಲ ಒಂದು ರೀತಿಯ ಥ್ರಿಲ್ ಆಗ್ತದೆ. ಯಾಕೆ ಅಂತಂದರೆ ಸುಮ್ಮನೆ ಯಾರು ಬ್ರಿಟಿಷರು ನಮ್ಮ ಕೈಲಿ ತ್ರಿವರ್ಣ ಧ್ವಜವನ್ನು ಕೊಟ್ಬಿಟ್ಟು ಹೊರಟೋಗ್ಲಿಲ್ಲ ಅವರು. ಆ ತ್ರಿವರ್ಣ ಧ್ವಜ ಆರಿಸುವುದರ ಹಿಂದೆ ಹಲವಾರು ಹಿರಿಯರ ತ್ಯಾಗ ಇದೆ ಮತ್ತು ಬಲಿದಾನ ಇದೆ. ಅದೆಲ್ಲವನ್ನು ಕೂಡ ನಾವು ಇವತ್ತು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಮ್ಮ ಹಿರಿಯರ ಹೋರಾಟ, ತ್ಯಾಗ, ಬಲಿದಾನದ ಸುದೀರ್ಘ ಚರಿತ್ರೆ ಏನಿದೆ ಅದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕು. ಈ ಎಲ್ಲ ಬಲಿದಾನದ ಹಿಂದೆ ಒಂದು ಕನಸು ಕೂಡ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸ್ವತಂತ್ರ ಮತ್ತು ಸದೃಢ ಹಾಗೂ ಸರ್ವಧರ್ಮ ಸಮನ್ವಯದ ಭಾರತವನ್ನು ಗಟ್ಟಿಯಾಗಿ ಕಟ್ಟಿ ನಿಲ್ಲಿಸುವ ಕನಸಿನೊಂದಿಗೆ ಅವತ್ತು ಹಿರಿಯರು ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ನಮ್ಮ ಹಿರಿಯರು ಈ ಕನಸನ್ನು ಸ್ವತಂತ್ರ ಭಾರತದ ಯುವಕ ಯುವತಿಯರ ಅಂಗೈಗಳಿಗೆ ಕೊಟ್ಟು ಹುತಾತ್ಮರಾಗಿದ್ದಾರೆ. ಪ್ರತಿ ದಿವಸ ಕೂಡ ನಾವು ಅವ್ರನ್ನ ನೆನಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಈ ಕನಸನ್ನು ನನಸು ಮಾಡಬೇಕು ಅಂತ ಜವಾಬ್ದಾರಿ ನಮ್ಮ ಎಲ್ಲ ಯುವ ಸಮೂಹದ ಮೇಲೆ ಇದೆ. ಹೀಗಾಗಿ ಲಾಂಗ್ ವೀಕೆಂಡ್ಗಳಲ್ಲಿ ನಾವೆಲ್ಲರೂ ಕೂಡ ಕಳೆದು ಹೋಗಬಾರ್ದು. ಈ ದೇಶ ಏನು, ದೇಶ ಯಾವ ಕಡೆ ಸಾಗ್ತಾ ಇದೆ, ಎಲ್ಲದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಬರೀ ದೇಶದ ಬಗ್ಗೆ ಅಲ್ಲ, ವಿದ್ಯಾರ್ಥಿಗಳು ನಿಮ್ಮ ಬಗ್ಗೆ ಕೂಡ ಇವತ್ತು ನಾವು ಆಲೋಚನೆಯನ್ನು ಮಾಡ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ಟೆಕ್ನಾಲಜಿ ಬೆಳೀತಾ ಇದೆ. ನಮ್ಮ ಎಲ್ಲ ಜೀವನವನ್ನು, ನಮ್ಮ ಎಲ್ಲ ದೈನಂದಿನ ಬದುಕನ್ನು ನಾವು ಇವತ್ತು ಟೆಕ್ನಾಲಜಿ ಕೈಯಲ್ಲಿ ಕೊಟ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ನಾವು ಹಿಂದಿನ ದಿನಗಳಲ್ಲಿ ತಂತ್ರಜ್ಞಾನ ಯಾವಾಗ ಇರಲಿಲ್ವೋ ಅಂದಿನ ದಿನಗಳಲ್ಲೇ ಶಿಕ್ಷಣದ ವ್ಯವಸ್ಥೆ ಚೆನ್ನಾಗಿತ್ತು. ಆದರೆ ಇವತ್ತು ಎಲ್ಲ ಟೆಕ್ನಾಲಜಿ ಸುಧಾರಣೆ ಮಾಡಿದರೂ ಕೂಡ ನಮ್ಮ ಯುವ ಸಮೂಹ ಇವತ್ತು ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆ ಅಂತಂದರೆ ಎಲ್ಲೂ ಕೂಡ ಯಾರಲ್ಲೂ ಕೂಡ ಟೈಮ್ ಇಲ್ಲ. ಅವತ್ತು ನಮಗೇನಾದರೂ ಪಾಠದಲ್ಲಿ ಒಂದು ಡೌಟ್ ಬಂತು ಅಂದರೆ ನಾವು ಪುಸ್ತಕ ಇಟ್ಕೊಂಡು ಮೇಷ್ಟ್ರ ಮನೆಗೆ ಹೋಗ್ತಾ ಇದ್ವಿ. ಇವತ್ತೆಲ್ಲ ಗೂಗಲ್ ನಿಮ್ಮ ಕೈಯಲ್ಲಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ಕೈಯಲ್ಲಿದೆ. ಹೀಗಾಗಿ ವಿದ್ಯಾರ್ಥಿಗಳು ಎಲ್ಲೋ ಈ ತಂತ್ರಜ್ಞಾನದ ಹೆಸರಿನಲ್ಲಿ ಏನಾಗಬೇಕಾಗಿತ್ತು ಅದಾಗ್ತಾ ಇಲ್ಲ, ಏನಾಗಬಾರ್ದು ಅದಾಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ನೀವು ಪರೀಕ್ಷೆಯಲ್ಲಿ ಎಷ್ಟೇ ಮಾರ್ಕ್ಸ್ಗಳನ್ನು ತಗೋಬೋದು. ನಮ್ಮ ಶಿಕ್ಷಕರು ಇಲ್ಲಿದ್ದಾರೆ. ವಿದ್ಯಾರ್ಥಿಗಳನ್ನು ತಯಾರು ಮಾಡೋದು ಅಂತಂದರೆ ಬರೀ ವಿದ್ಯಾರ್ಥಿಗಳನ್ನು ತಯಾರು ಮಾಡೋದಲ್ಲ, ಈ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆಯನ್ನು ತಯಾರಿ ಮಾಡಿಕೊಡುವಂಥ ಶಕ್ತಿ ಮತ್ತು ಸಾಮರ್ಥ್ಯ ಇರೋದು ಗುರುಗಳಿಗೆ ಮಾತ್ರ. ಹೀಗಾಗಿಯೇ ನಮ್ಮ ಸಮಾಜದಲ್ಲಿ ಗುರುಗಳಿಗೆ ವಿಶೇಷವಾದಂಥ ಒಂದು ಶ್ರೇಷ್ಠವಾದಂಥ ಸ್ಥಾನ ಇದೆ. ಆದರೆ ನಾವು ನಮ್ಮ ಯುವ ಸಮೂಹ ಇವತ್ತು ಏನು ಮಾಡ್ತಾ ಇದ್ದೀವಿ, ನಾವೆಲ್ಲ ಬಾಂಧವ್ಯಗಳಿಂದ ಹೊರ ಮಾಡ್ತಾ ಇದ್ದೀವಿ. ದೇಶ ಇರ್ಬೋದು, ಭಾಷೆ ಇರ್ಬೋದು, ಇದ್ರ ಬಗ್ಗೆ ಅಭಿಮಾನವನ್ನು ನಾವು ಮರೆತು ಹೋಗುವಂಥ ಸನ್ನಿವೇಶ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇವತ್ತು ಮೊಬೈಲ್ ಒಂದು ಕೈಯಲ್ಲಿ ಹಿಡ್ಕೊಂಡು ಕೂತ್ಬಿಟ್ರೆ ನಮ್ಗೆ ಯಾವ ಸಂಬಂಧಗಳಿಗೂ ಕೂಡ ನಾವು ಬೆಲೆ ಇಲ್ಲದಂತಹ ಪರಿಸ್ಥಿತಿ. ಇವತ್ತು ಮನೆಯಲ್ಲೇ ನೋಡ್ಬೋದು ನೀವು, ಒಂದು 3 ಜನ ಮಕ್ಕಳಿದ್ರೆ ಒಂದೊಂದು ರೂಮಲ್ಲಿ ಒಂದು ಮಗು ಕೂತ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಹುಡುಕ್ಬೇಕು ನೀವು ಮನೇಲಿ ಇದ್ದಾರೋ ಇಲ್ವೋ ಅಂತ. ಬಾಂಧವ್ಯಗಳಿಗೆ ಬೆಲೆಯೇ ಇಲ್ಲದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮನೇಲಿ ತಂದೆ ತಾಯಿಗಳಿಗೂ ಕೂಡ ಅಷ್ಟೇ, ಮಕ್ಕಳು ಸಮಾಧಾನವಾಗಿದ್ದರೆ ಸಾಕು, ಅವ್ರು ಏನಾದರೂ ಮಾಡ್ಕೊಳ್ಳಿ, ಆನ್ಲೈನ್ ಅಟೆಂಡ್ ಮಾಡ್ತಾರೋ, ಮೊಬೈಲ್ ನೋಡ್ತಾರೋ, ಏನು ಮಾಡ್ತಾರೋ ಒಂದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದೇ ಇಲ್ಲ. ಹೀಗಾಗಿ ನಮ್ಮಲ್ಲಿ ನಾವು ಪಾಠಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅಂದರೆ, ನಾವು ಪರೀಕ್ಷೆಯಲ್ಲಿ ಅಂಕಗಳನ್ನು ತಗೊಳ್ಳೋದು ಮುಖ್ಯ ಅಲ್ಲ, ನಮ್ಮ ಜೀವನದಲ್ಲಿ ನಾವು ಎಷ್ಟು ಅಂಕಗಳನ್ನು ತಗೊಳ್ತೀವಿ ಅನ್ನೋದೇ ಮುಖ್ಯ. ಆ ರೀತಿಯಲ್ಲಿ ನಮ್ಮ ಅಧ್ಯಾಪಕರು ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅಂತೇಳಿ ನಾನು ಕಿರಿಯವನಾಗಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. 1950 ಜನವರಿ 26 ಸ್ವತಂತ್ರ ಭಾರತ ಗಣರಾಜ್ಯವಾಗಿ ಪುನರ್ ಪ್ರತಿಷ್ಠಾಪನೆ ಆದಂತಹ ದಿನ. ಗಣಗಳ ಅಧಿಪತಿಯನ್ನು ನಾವು ಗಣಪತಿ ಅಂತ ಕರಿತೇವೆ. ಹಾಗೆಯೇ ಗಣರಾಜ್ಯಗಳ ಅಧಿಪತಿ ಭಾರತ. ಗಣರಾಜ್ಯಗಳ ಅಧಿಪತಿ ಭಾರತ ಅಂತ ನಾವು ಹೆಮ್ಮೆ ಪಡುವಾಗ ನಮಗೆ ಭಾರತದ ಫೆಡರಲ್ ಸಿಸ್ಟಮ್ ಅಂದರೆ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಕೂಡ ಹೆಮ್ಮೆ ಇರಬೇಕಾಗ್ತದೆ. ಸ್ವತಂತ್ರ ಭಾರತಕ್ಕೆ ಗಟ್ಟಿ ಸಂವಿಧಾನದ ಮುದ್ರೆ ಬಿದ್ದು ರೂಲ್ ಆಫ್ ಲಾ ಅಂದರೆ ಕಾನೂನಿನ ಆಡಳಿತ ಜಾರಿಯಾದ ದಿನ ಕೂಡ ಇವತ್ತು ಗಣರಾಜ್ಯೋತ್ಸವ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂವಿಧಾನ ಕೇವಲ ಕಾನೂನಿನ ಪಠ್ಯ ಅಲ್ಲ, ಇದು ಪ್ರತಿಯೊಬ್ಬ ಭಾರತೀಯನ ಪ್ರಥಮ ಯೂಸರ್ ಮ್ಯಾನ್ಯಲ್ ಅಂದರೆ ಕೈಪಿಡಿ. ಇದು ನಮಗೆ ಮಾತನಾಡುವ, ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ, ಕನಸು ಕಾಣುವ ಮತ್ತು ನಾವು ಯಾರು ಅನ್ನೋದನ್ನು ನಿಖರವಾಗಿ ಹೇಳುವಂಥ ಹಕ್ಕನ್ನು ಇವತ್ತು ನಮಗೆ ಸಂವಿಧಾನ ಕೊಟ್ಟಿದೆ. ನಮ್ಮಲ್ಲಿ ಮುಂದೆ ಹೇಳಿದಂಗೆ ಕಾಲೇಜು ವಿದ್ಯಾರ್ಥಿಗಳಾದ ನೀವೆಲ್ಲರೂ ಕೂಡ ನಿಮ್ಮ ಜೀವನದ ಅತ್ಯಂತ ಶಕ್ತಿಶಾಲಿ ಮತ್ತು ಇವತ್ತು ನಿರ್ಣಾಯಕವಾದಂತಹ ಹಂತದಲ್ಲಿದ್ದೀರಿ. ಅಂತಂದರೆ ನಿಮ್ಮ ಜೀವನ ಒಂದು ಟರ್ನ್ ತಗೊಳ್ಳುವಂಥ ಸ್ಥಿತಿ. ಈ ಸಂದರ್ಭದಲ್ಲಿ ನೀವೇನು ನಿರ್ಧಾರ ಮಾಡ್ತೀರಿ, ಈ ಸಂದರ್ಭದಲ್ಲಿ ನೀವು ಯಾವ ರೀತಿ ಗಟ್ಟಿಯಾಗಿ ನಿಲ್ತೀರಿ ಅನ್ನೋದು ಪ್ರಮುಖವಾದಂತಹ ತೀರ್ಮಾನವನ್ನು ಆಗ್ತದೆ. ಹೀಗಾಗಿ ನೀವು ವಿದ್ಯಾರ್ಥಿಗಳಾಗಿದೆ ನಮಗೆಲ್ಲ ಗೊತ್ತು ಅಂತ ನೀವು ತಿಳ್ಕೊಬೋದು. ಆದರೆ ಮುಂದೆ ಭವಿಷ್ಯದಲ್ಲಿ ನೀವೇನಾಗಬೇಕು, ಈ ದೇಶಕ್ಕೆ ನೀವು ಯಾವ ರೀತಿ ಕೊಡುಗೆ ಕೊಡಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡೋದು ಒಳ್ಳೆಯ ಅನ್ನೋದು ನನ್ನ ಅನಿಸಿಕೆ. ಯಾಕೆಂತಂದರೆ
ಹಳೆಯದನ್ನು ಪ್ರಶ್ನಿಸುವ ಕುತೂಹಲದ ಜೊತೆಗೆ ಬದಲಾವಣೆಯನ್ನು ಒತ್ತಾಯಿಸುವ ಮತ್ತು ರೂಪಿಸುವ ಶಕ್ತಿ ಕೂಡ ನಮ್ಮ ವಿದ್ಯಾರ್ಥಿ ಸಮುದಾಯದಲ್ಲಿದೆ. ಸೆಕೆಂಡ್ಗಳಲ್ಲಿ ಇಡೀ ಜಗತ್ತಿನಲ್ಲಿ ನಡೆಯುವಂತಹ ನಿಮ್ಮ ಧ್ವನಿಯನ್ನು ಹರಡುವಂಥ ತಂತ್ರಜ್ಞಾನ ನಿಮ್ಮ ಕೈಲಿದೆ. ಯಾಕೆಂತಂದರೆ ಎಲ್ಲರೂ ಕೂಡ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡ್ತಾರೆ. ಗಣರಾಜ್ಯ ಇವತ್ತು ನಮ್ಮ ನಾಗರಿಕರ ಪಾಲ್ಗೊಳ್ಳುವಿಕೆಯಿಂದ ಪ್ರಬಲವಾಗ್ತಾ ಇದೆ. ಪ್ರಜಾಪ್ರಭುತ್ವ ಅಂದರೆ ನಾವು ಪ್ರೇಕ್ಷಕರಾಗಿ ನೋಡ್ತಾ ಕೂರುವ ಕ್ರಿಯೆ ಅಲ್ಲ. ನಾವು ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರು ಕೂಡ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಸಾಧನಗಳು ಮತ್ತು ಅಸ್ತ್ರಗಳಾಗಬೇಕು ಅನ್ನೋದು ನನ್ನ ವಿನಮ್ರವಾದಂತಹ ಮನವಿ. ನಮ್ಮ ಪೂರ್ವಜರು ಏನಿದ್ದಾರೆ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು, ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದಂಥವರು ನಮ್ಮ ಹಿರಿಯರು. ಆದರೆ ನಾವು ಸ್ವಾತಂತ್ರ್ಯದ ಮೌಲ್ಯ ಮತ್ತು ಇದರ ಶ್ರೇಷ್ಠತೆಯನ್ನು ಕಾಪಾಡಲಿಕ್ಕೆ ಹೋರಾಡಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಸಂವಿಧಾನದ ಕರ್ತೃ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವು ಕೇವಲ ವಕೀಲರ ದಾಖಲೆಯಲ್ಲ, ಇದು ಜೀವನದ ವಾಹಕ ಮತ್ತು ಅದರ ಚೈತನ್ಯ ಯಾವಾಗಲೂ ಕೂಡ ಯುಗದ ಚೈತನ್ಯ ಆಗಿದೆ ಅಂತ ಹೇಳಿದ್ದು ಇದೇ ಉದ್ದೇಶಕ್ಕೇನೆ. ನೀವು ಈ ಕ್ಯಾಂಪಸ್ನಿಂದ ಡಿಗ್ರಿ ಪಡ್ಕೊಂಡು ಹೊರಡುವಾಗ ಆ ಡಿಗ್ರಿ ಪಡೆದ ಹೆಮ್ಮೆಯನ್ನು ಮಾತ್ರ ಹೊತ್ಕೊಂಡು ಹೋಗಬಾರ್ದು. ಯಾಕೆ ಅಂತಂದರೆ ಸ್ವತಂತ್ರ ಭಾರತದ ಹುತಾತ್ಮರ ಕನಸುಗಳನ್ನು ನನಸು ಮಾಡುವಂತಹ ಸೇನಾನಿಗಳಾಗಿ ನೀವೆಲ್ಲರೂ ಕೂಡ ರೂಪುಗೊಳ್ಳಬೇಕು. ಉದ್ಯೋಗಗಳನ್ನು ಸೃಷ್ಟಿಸುವ ಉದ್ಯಮಿಯಾಗಿ, ಔಷಧಿಗಳನ್ನು ಕಂಡುಕೊಳ್ಳುವ ವಿಜ್ಞಾನಿಯಾಗಿ, ಸತ್ಯವನ್ನು ಮಾತನಾಡುವ ಕಲಾವಿದನಾಗಿ ಮತ್ತು ಪ್ರತಿಯೊಬ್ಬ ಭಾರತೀಯನನ್ನು ಘನತೆಯಿಂದ ನಡೆಸಿಕೊಳ್ಳುವ ನಾಗರಿಕನಾಗಿ ಕ್ಯಾಂಪಸ್ಸಿನ ಒಳಗೆ ಮತ್ತು ಹೊರಗೆ ಅತ್ಯುನ್ನತ ನಾಗರಿಕತೆಯನ್ನು ಆಚರಿಸುವ ಸೇನಾನಿಯಾಗಬೇಕು ನೀವೆಲ್ಲರೂ ಕೂಡ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಭಾರತ ಗಣರಾಜ್ಯವಾಗಿ ಸ್ಥಾಪನೆಯಾಗುವ 1950ರಲ್ಲಿ ಸಾಕ್ಷರತೆ ದೇಶದ ದೊಡ್ಡ ಸವಾಲಾಗಿತ್ತು. 2026ರಲ್ಲಿ ಸತ್ಯದ ಸಾಕ್ಷರತೆ ಕೂಡ ಸವಾಲಾಗಿದೆ. ಅದರಲ್ಲೂ ಕೂಡ ಈಗೇನು ನಾವು ನೋಡ್ತಾ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಡೀಪ್ ಫೇಕ್ಗಳು, ಈ ಕಾಲದಲ್ಲಿ ಸತ್ಯದ ಸೇನಾನಿಗಳಾಗಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು. ನಾವು ಸವಕಲು ಯುವ ಸಮೂಹದಿಂದ ಸಮೃದ್ಧ ಗಣರಾಜ್ಯವನ್ನು ಹೊಂದೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಯುವ ಸಮೂಹ ಗಟ್ಟಿಯಾಗಿ ನಿಂತಾಗ ಮಾತ್ರ ನಮ್ಮ ದೇಶವನ್ನು ಕೂಡ ಗಟ್ಟಿಯಾಗಿ ಕಟ್ಟೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅನಿಸಿಕೆ. ಒಂದು ರಾಷ್ಟ್ರದ ಪ್ರಗತಿಯನ್ನು, ಯಾವುದೇ ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು ನಾವು ಅಳಿಬೇಕಾದ್ರೆ ಅದು GDPಯಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಅದರ ಬದಲಿಗೆ ಅದರ ನಾಗರಿಕನನ್ನು ಘನತೆಯಿಂದ ನಡೆಸಿಕೊಳ್ಳುವ ಮತ್ತು ಪ್ರತಿಯೊಬ್ಬ ಪ್ರಜೆಯು ಎಷ್ಟು ಸಿವಿಲೈಸ್ ಆಗಿದ್ದಾನೆ ಅನ್ನೋದನ್ನು ಕೂಡ ಪ್ರಮುಖ ಆಗ್ತದೆ. ಅಂದರೆ ಎಷ್ಟು ನಾಗರಿಕನಾಗಿದ್ದಾನೆ ಎನ್ನುವುದರ ಮೇಲೂ ಕೂಡ ದೇಶದ ಅಭಿವೃದ್ಧಿಯನ್ನು ನಾವು ಅಳಿಬೇಕಾಗ್ತದೆ. ಇದರಿಂದ ವಿದ್ಯಾರ್ಥಿಗಳು ಈ ಗಣರಾಜ್ಯದ ದಿನ ಮೂಲ ತತ್ವಗಳಾದ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ಅರ್ಥ ಮಾಡಿಕೊಳ್ಳುವುದಷ್ಟೇ ಅಲ್ಲ, ಅದನ್ನು ಅರ್ಥಪೂರ್ಣವಾಗಿ ಆಚರಿಸಿದಾಗ ಮಾತ್ರ ಈ ಗಣರಾಜ್ಯೋತ್ಸವಕ್ಕೂ ಕೂಡ ಒಂದು ಘನತೆ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಭಾಷೆ, ಧರ್ಮ, ಜಾತಿಗಳ ಭೇದ ಇಲ್ಲದೆ ಎಲ್ಲರನ್ನ ಗೌರವಿಸುವ ಮೂಲಕ ದೇಶದ ಏಕತೆಯನ್ನು ನಾವೆಲ್ಲರೂ ಕೂಡ ಎತ್ತಿ ಹಿಡಿಬೇಕಾಗ್ತದೆ. ವಿಶ್ವವಿದ್ಯಾಲಯಗಳು ಅಂತಂದರೆ ಕೇವಲ ಪದವಿ ನೀಡುವ ಕೇಂದ್ರಗಳಾಗಬಾರ್ದು. ಯಾಕೆಂತಂದರೆ ವಿದ್ಯಾರ್ಥಿಗಳನ್ನು ಗಟ್ಟಿಯಾಗಿ ನಿಲ್ಲುವಂತಹ, ಅವರಿಗೆ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡುವಂತಹ ಕೇಂದ್ರಗಳಾಗಿ ವಿಶ್ವವಿದ್ಯಾಲಯಗಳು ಕೆಲಸ ಮಾಡಬೇಕು. ಅದರಲ್ಲೂ ಕೂಡ ಮಂಗಳೂರು ವಿಶ್ವವಿದ್ಯಾಲಯ ಅಂತಂದರೆ ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ. ಅದರದೇ ಆದಂತಹ ಘನತೆ ಮತ್ತು ಗೌರವ ಈ ವಿಶ್ವವಿದ್ಯಾಲಯಕ್ಕಿದೆ. ಹೀಗಾಗಿ ಈ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳನ್ನು ಬೆಳೆಸುವ ಕಾರ್ಯಾಗಾರಗಳಾಗಬೇಕೇ ಹೊರತು ಕೇವಲ ಪಾಠ ಮಾಡುವ ಕೇಂದ್ರಗಳಾಗಬಾರದು ಅನ್ನೋದು ನನ್ನ ಅನಿಸಿಕೆ. ಈಗ ನಮ್ಮ ಕುಲಪತಿಯವರು ಹೇಳ್ತಿದ್ರು, ಇಲ್ಲಿ ಮೀಡಿಯಾ ಸೆಕ್ಷನ್ ನಾವು ಕ್ಲೋಸ್ ಮಾಡ್ತೇವೆ, ವಿದ್ಯಾರ್ಥಿಗಳೇ ಇಲ್ಲ ಮಾಸ್ ಕಮ್ಯುನಿಕೇಷನ್ ಅಂತ. ಯಾಕೆ ಅಂತಂದರೆ ಮುಂಚೆ ನೀವು ಇವತ್ತು ರಾಜ್ಯದ ಯಾವುದೇ ಪತ್ರಿಕೆ ಮತ್ತು TV ಚಾನಲ್ ಕಚೇರಿಗೆ ಹೋಗಿ ಸರ್, ಎಲ್ಲ ಇರೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು, ಉತ್ತರ ಕನ್ನಡ ಜಿಲ್ಲೆನವರು. ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ 6 ಪತ್ರಿಕೆಗಳಿಗೆ ಸಂಪಾದಕರಾಗಿದ್ದಾರೆ. ಅವರೆಲ್ಲ ಉತ್ತರ ಕನ್ನಡದವರು ಮತ್ತು ದಕ್ಷಿಣ ಕನ್ನಡದವರು. ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಕೂಡ ಸಂಪಾದಕರಾಗಿರುವವರು ಉತ್ತರ ಕನ್ನಡದವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು. ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರಿಗೆ ಅವ್ರದ್ದೇ ಆದಂತಹ ಒಂದು ಹೆಸರಿದೆ ಮಾಧ್ಯಮ ಕಚೇರಿಗಳಲ್ಲಿ. ಹೀಗಾಗಿ ನಾವು ಪತ್ರಕರ್ತ ಆದರೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋದು ಡೌಟು ವಿದ್ಯಾರ್ಥಿಗಳಲ್ಲೂ ಕೂಡ ಇದೆ. ಆದರೆ ಆ ಥರ ಇಲ್ಲ. ಯಾಕೆಂತಂದರೆ ಮಾಧ್ಯಮ ಕಚೇರಿಗಳಲ್ಲಿ ಇವತ್ತು ಕೂಡ ಉದ್ಯೋಗಗಳಿದ್ದಾವೆ. ನೀವು ದಯವಿಟ್ಟು ಮಾಸ್ ಕಮ್ಯುನಿಕೇಷನ್ ಕಡೆ ಬಂದು ಒಳ್ಳೆ ಪತ್ರಕರ್ತರಾಗಿ ರೂಪುಗೊಂಡ್ರೆ ನಿಮಗೆ ರಾಜ್ಯದ ಮಟ್ಟದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೂಡ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ಕುಲಪತಿಗಳಿಗೆ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ, ವಿದ್ಯಾರ್ಥಿಗಳನ್ನು ಸೆಳೆಯುವಂಥ ಪ್ರಯತ್ನಗಳಾಗಬೇಕು. ನಮ್ಮ ಪತ್ರಕರ್ತ ಮಿತ್ರರು ಕೂಡ ಈ ವಿದ್ಯಾರ್ಥಿಗಳಲ್ಲಿ ಈ ವಿಚಾರದಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಮ್ರವಾಗಿ ಮನವಿಯನ್ನು ಮಾಡಿಕೊಳ್ತೇನೆ.
ಮತ್ತೊಮ್ಮೆ ಈ ಗಣರಾಜ್ಯೋತ್ಸವ ದಿನಾಚರಣೆಗೆ ನನ್ನನ್ನು ಇಲ್ಲಿಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಟ್ಟಂತಹ ಗೌರವಾನ್ವಿತ ಕುಲಪತಿಗಳಾದಂಥ ಧರ್ಮ ಸರ್ ಅವರಿಗೆ ಮತ್ತು ಎಲ್ಲ ಅಧ್ಯಾಪಕ ವೃಂದಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಮುಖ್ಯ ಅತಿಥಿಗಳಾಗಿ ಬಂದು ನಿಮ್ಮ ಮುಖ್ಯ ನೆಲೆಯಲ್ಲಿ ಮಾತನಾಡಿದಂತಹ KV ಪ್ರಭಾಕರ್ ಸರ್, ಹಿರಿಯ ಪತ್ರಕರ್ತರು, ಮಾನ್ಯ ಮುಖ್ಯಮಂತ್ರಿಗಳ ಪತ್ರಿಕಾ ಸಲಹೆಗಾರರು, ಮಾಧ್ಯಮ ಸಲಹೆಗಾರರಾಗಿದ್ದ ಕನ್ನಡ ಸರ್ಕಾರ, ತಮ್ಮ ಅಮೂಲ್ಯವಾದ ನುಡಿಗಳ ಮೂಲಕ ದಕ್ಷಿಣ ಕನ್ನಡದ ಮಣ್ಣಿನ ಸೊಗಡನ್ನು, ನೀವು ಯಾವ ರೀತಿ ಇದೆ, ಇಲ್ಲಿನ ಯಾವ ರೀತಿ ಕಲೆಗಳಿದೆ ಮತ್ತು ಯಾವ ರೀತಿ ವಿದ್ಯಾರ್ಥಿಗಳು ಪ್ರಜೆಗಳಾಗಿ ಬದುಕಬೇಕು, ಯಾವ ರೀತಿ ಶಿಕ್ಷಕರು ಶಿಕ್ಷಣದಲ್ಲಿ ತೊಡಗಿಕೊಳ್ಳಬೇಕು, ಯಾವ ರೀತಿ ದೇಶವನ್ನು ಮುನ್ನಡೆಸಬೇಕು ಎಂಬುದನ್ನು ಮೂಲಕ ದೇಶದ ಪ್ರೇಮವನ್ನು ತುಂಬಿದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಈಗ ನಾವು ನಮ್ಮ ಮುಖ್ಯ ಅತಿಥಿಗಳಿಗೆ ಒಂದು ಸ್ಮರಣಿಕೆ ಕೊಡುವುದರ ಮೂಲಕ, ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡುವುದರ ಮೂಲಕ ಅವರಿಗೆ ಗೌರವಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಅವರು. ಯಾವುದೇ ಕಾರ್ಯಕ್ರಮ ನಡೆಯಬೇಕಾದರೆ ನಾವು ದೇಶದಕ್ಕೆ ಹೇಗೆ ಸಂವಿಧಾನದ ಒಂದು ಬುಕ್ಸು ಅವಶ್ಯಕತೆ ಇದೆ, ಅದೇ ರೀತಿಯಾಗಿ ನಾವು ಯಾವುದೇ ಅತಿಥಿಗಳು ಬಂದರೆ ಅವರಿಗೆ ಪುಸ್ತಕವನ್ನು ಕೊಡುವ ಸಂಪ್ರದಾಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದಕ್ಕಾಗಿ ಅವರು ನಮ್ಮ ಒಂದು ಪುಸ್ತಕವನ್ನು ಸ್ವೀಕರಿಸಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮ ಮುಖ್ಯ ಅತಿಥಿಗಳಿಗೆ ನಮ್ಮ ಅಧ್ಯಕ್ಷರು ಒಂದು ಪುಸ್ತಕ ನೀಡಿ ಗೌರವಿಸಿದ್ದಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ NSS ಮತ್ತು ನೇವಿ ವಿದ್ಯಾರ್ಥಿಗಳೇ ಅವರು ಬಂದು ಸಹಕರಿಸಿದ್ದಾರೆ. ಅವರ ಮುಖ್ಯ ಕಮಾಂಡರ್ ಒಬ್ಬರು ಬಂದು ಒಂದು ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಆದಷ್ಟು ಬೇಗ ಬರಬೇಕು. ಇವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ KV ಪ್ರಭಾಕರ್ ಸರ್ ಅವರು ಅವರಿಗೆ ಪುಷ್ಪವಚನವನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ NSS ನೇವಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಬೇಕು. ಯಾಕೆಂದರೆ ಆ ವಿದ್ಯಾರ್ಥಿಗಳಿಗೆ ಒಂದು ಗೌರವ ಕೊಡೋದು ಚಪ್ಪಾಳೆ ಮೂಲಕ. ತಾವು ದಯಮಾಡಿ ಚಪ್ಪಾಳೆ ಮೂಲಕ ಅವರಿಗೆ ನಾವು ಪ್ರತಿ ವರ್ಷ ಅವರು ಬಂದು ನಮಗೆ 50ರಿಂದ 60 ಜನ ನಮಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ವಿಶ್ವವಿದ್ಯಾಲಯದ ಇಂದಿನ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಗೀತೆಯನ್ನು ಆಡಿದ ಪ್ರದೀಪ್ ಸರ್ ಇವರ ಸಂಗಡಿಗರು ತಾವು ಬಂದು ಒಂದು ಪುಸ್ತಕವನ್ನು ಸ್ವೀಕರಿಸಬೇಕು ನೆನಪಿನ ಕಾಣಿಕೆ ಮೂಲಕ ಎಂದು ನಾನು ಮುಖ್ಯ ಅತಿಥಿಗಳು ನೀಡಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೀನಿ. ಮಂಗಳೂರು ವಿಶ್ವವಿದ್ಯಾಲಯದ SBI ಬ್ಯಾಂಕಿನ ಸಿಬ್ಬಂದಿ ವರ್ಗದಾಗಿರುವ ಪ್ರದೀಪ್ ಸರ್ ಅವರು ಕೂಡ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಂದು ದೇಶಭಕ್ತಿ ಗೀತೆಯನ್ನು ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಈಗ ಅಧ್ಯಕ್ಷರ ಭಾಷಣ. ಸಮುದ್ರಕ್ಕೆ ಅಲೆಗಳೇ ಭೂಷಣ, ಹಾಡಿಗೆ ಪಲ್ಲವಿಯೇ ಭೂಷಣ, ಗಿಳಿಗಳಿಗೆ ಸಿಂಚನೇ ಭೂಷಣ, ನವಿಲಿಗೆ ಗರಿಯೇ ಭೂಷಣ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರ ಭಾಷಣವೇ ಭೂಷಣ. ನಾನು ಅಧ್ಯಕ್ಷರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಬಂದಿರುವ ಎಲ್ಲ ಮಹನೀಯರನ್ನು, ಪ್ರಾಧ್ಯಾಪಕ ಮಿತ್ರರನ್ನು, ವಿದ್ಯಾರ್ಥಿಗಳನ್ನು ಮತ್ತು ಎಲ್ಲ ಬಂಧು ಬಾಂಧವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ದೂರದ ಊರಿಂದ ಬಂದಿರುವ ಆತ್ಮೀಯರು ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂಥ ಶ್ರೀಯುತ ಪ್ರಭಾಕರ್ ಸರ್ ಅವರೇ, ಕುಲಸಚಿವರು, ಕುಲಸಚಿವ ಪರೀಕ್ಷಾಂಗ, ಹಣಕಾಸು ಅಧಿಕಾರಿಗಳು ಮತ್ತು ಕಾರ್ಯಕ್ರಮದ ಸಂಯೋಜಕರು ಎಲ್ಲರೂ ವೇದಿಕೆಯಲ್ಲಿದ್ದೀರಿ. ವಿಶೇಷವಾಗಿ ನಮ್ಮ ಪತ್ರಕರ್ತ ಸ್ನೇಹಿತರು ಮತ್ತು ಪ್ರಭಾಕರ್ ಸರ್ ಅವರ ಎಲ್ಲ ಆತ್ಮೀಯರು ಬಂದಿದ್ದೀರಿ. ತಮಗೆಲ್ಲರಿಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಸ್ವಾಗತ. ಮತ್ತೊಮ್ಮೆ ಚುಟುಕಾಗಿ ಬಹಳ ಮನಮುಟ್ಟುವಂತೆ ವಿದ್ಯಾರ್ಥಿಗಳಿಗೆ ಗಣರಾಜ್ಯೋತ್ಸವದ ಸಂದೇಶವನ್ನು ನೀಡಿರುವಂಥ ಪ್ರಭಾಕರ್ ಸರ್ ಅವರನ್ನು ಬಹುಶಃ ಇದು 2ನೇ ಸಾರಿ ಮಂಗಳೂರಿಗೆ ಬರ್ತಾ ಇದ್ದೀರಿ, ನಮ್ಮೂರಿಗೆ ಬರ್ತಾ ಇದ್ದೀರಿ. ಮೊದಲನೇ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬಂದಿದ್ದಾಗ ತಾವು ಬಂದಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇರಳದ ಶಿವಗಿರಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಕಳೆದ ತಿಂಗಳು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ
ಪ್ರಭಾಕರ್ ಸರ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ತಾವು ಬರಬೇಕು, ನಮ್ಮ ಜೊತೆಗಿರಬೇಕು ಅಂತೇಳಿ ಒಂದು ಆಮಂತ್ರಣವನ್ನು ನೀಡಿದಾಗ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರನ್ನು ಒಪ್ಪಿಕೊಂಡು ಖಂಡಿತ ಬರ್ತೀನಿ ಅಂತೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ ಪ್ರಭಾಕರ್ ಸರ್ ತಾವು ಬಂದಿರೋದು. ನಮ್ಮಲ್ಲಿರುವ ಕೆಲವು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಸಂತೋಷ ಆಗ್ತಾಯಿದೆ. ಯಾಕಂದರೆ ನೀವು ನಮಗೆ ಕೇವಲ ಹಿರಿಯ ಪತ್ರಕರ್ತರು ಮತ್ತು ಮಾಧ್ಯಮ ಸಲಹೆಗಾರರಲ್ಲ, ನೀವು ಸರ್ಕಾರದ ಪ್ರತಿನಿಧಿಗಳು ಆಗಿ ಕೂಡ ಬಂದಿದ್ದೀರಿ. ಈ ಹಿನ್ನೆಲೆಯಲ್ಲಿ ಬಹಳ ಸಂತೋಷದಿಂದ ಕೆಲವು ಮುಖ್ಯ ವಿಷಯಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಸುಮಾರು ವರ್ಷದಿಂದ ನಮ್ಮ ಕುಲಸಚಿವರು ಹೇಳಿದಾಗ ಯಾಕೆ ಪ್ರತಿ ವರ್ಷವೂ ನಾವು ಇದನ್ನು ಮಾಡ್ತೀವಿ, ಯಾಕೆ ಸೆಲೆಬ್ರೇಟ್ ಮಾಡಬೇಕು, ಏನನ್ನು ಹೇಳಿಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವ ಒಂದು ಸಣ್ಣ ಮಾತನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಮತ್ತು ಅದು ಉತ್ತರವಾಗಿ ನಾನು ನಿಮಗೆ ಒಂದು ಸಣ್ಣ ಮಾತನ್ನು ಹೇಳಿ ನಮ್ಮ ಮಾನ್ಯ ಮುಖ್ಯ ಅತಿಥಿಗಳ ಪ್ರಮುಖ ಸಮ್ಮುಖದಲ್ಲಿ ಕೆಲವು ಅಂಕಿಅಂಶಗಳನ್ನು ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೇನೆ. 1950 ಜನವರಿ 26ರಂದು ನಾವೆಲ್ಲರೂ ಅಧಿಕೃತವಾಗಿ ನಮ್ಮ ಸಂವಿಧಾನವನ್ನು ಸ್ವೀಕಾರ ಮಾಡಿದಾಗ, ಈ ದೇಶದ ಪರಮ ಗ್ರಂಥವನ್ನು ಸ್ವೀಕಾರ ಮಾಡಿದಾಗ ನಮಗೆ ಒಂದು ಮುಖ್ಯ ವಿಷಯ ಗೊತ್ತಾಗಿತ್ತು. ಇನ್ಮೇಲೆ ಭಾರತದಲ್ಲಿ ನಮ್ಮನ್ನು ನಾವು ಆಳಿಕೊಳ್ತೇವೆ, ರಾಜಕೀಯವಾಗಿ ನಾವು ಸ್ವತಂತ್ರರಾಗಿದ್ದೇವೆ. ಈ ಗಣರಾಜ್ಯೋತ್ಸವದ ಮುಖ್ಯ ತಿರುಳೇ ನಮ್ಮನ್ನು ನಾವು ಆಳಿಕೊಳ್ಳುವಂಥ ಒಂದು ವ್ಯವಸ್ಥೆ. ಅದು ಪ್ರೆಸಿಡೆಂಟ್ ಆಗಲಿ ಮತ್ತು ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಇವರು ಯಾರೂ ಕೂಡ ಹೆರಿಡಿಟರಿಯಿಂದ ಬಂದವರು, ರಾಜಮನೆತನದಿಂದ ಬಂದವರು ಆಗಿರದೆ ಜನರ ಮತಗಳಿಂದ ಆಯ್ಕೆಯಾಗಿ ಈ ದೇಶದ ಅಧಿಕಾರವನ್ನು ನಿಮ್ಮ ಪರವಾಗಿ ಚಲಾಯಿಸುವ ಒಂದು ವ್ಯವಸ್ಥೆಯನ್ನು ನಮ್ಮ ಸಂವಿಧಾನ ಕೊಟ್ಟಿರೋದ್ರಿಂದ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ. ಬಹಳ ಹೆಮ್ಮೆಯ ವಿಷಯ ಇದು. ಅದರ ನಡುವೆ ಏನಾಗಿದೆ 77 ವರ್ಷದಲ್ಲಿ ಮೇಲು ಕೀಳುಗಳು, ಕೆಲವು ಅಪ್ಸ್ ಅಂಡ್ ಡೌನ್ಸ್ಗಳು ಏನಾಗಿದ್ದಾವೆ ಅನ್ನೋದು ಈ ದೇಶದ ಪರಿಸ್ಥಿತಿ. ಆದರೂ ಕೂಡ ಇದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ನಾವು ನಮ್ಮನ್ನು ಆಳಿಕೊಳ್ತೇವೆ. ನಮ್ಮನ್ನು ಆಳಿಕೊಳ್ಳುವ ಒಂದು ವ್ಯವಸ್ಥೆಯನ್ನು, ಗುಲಾಮಗಿರಿಯಿಂದ ನಮ್ಮನ್ನು ಮುಕ್ತಗೊಳಿಸಿ ನಮ್ಮನ್ನು ನಾವು ಆಳಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ತಂದುಕೊಟ್ಟಂಥ ನಮ್ಮೆಲ್ಲ ಹಿರಿಯರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಈ ಸೆಲೆಬ್ರೇಷನಲ್ಲಿ ನಾವು ಭಾಗಿಯಾಗ್ತೇವೆ. ಅದರ ಜೊತೆಗೆ ಸಂವಿಧಾನ ಹೇಳುವ ಎಲ್ಲ ಹಕ್ಕುಗಳು ಮತ್ತು ಕರ್ತವ್ಯಗಳ ಜೊತೆಗೆ ಕರ್ತವ್ಯಗಳನ್ನೇ ಬಹಳ ಪ್ರಮುಖವಾಗಿ ನಾವು ನೋಡ್ತಾ ಪ್ರತಿ ಸಾರಿ 76ರಲ್ಲಿ ಏನು ಮಾಡಿದ್ವಿ, 77ರಲ್ಲಿ ಏನು ಮಾಡ್ತೀವಿ, 78ರಲ್ಲಿ ಏನು ಮಾಡ್ತೀವಿ ಅಂತ ಮೆಲುಕು ಆಗ್ತಾ ನಮ್ಮ ಡ್ಯೂಟಿಯನ್ನು, ನಮ್ಮ ಕೆಲಸವನ್ನು ನಾವು ಮತ್ತೆ ಪ್ರೊಫಿಷಿಯಂಟ್ ಆಗಿ ಮಾಡೋದಿದ್ರೆ ಸರ್ ಹೇಳಿದಾಗ ನಾವು ಒಂದು ಒಳ್ಳೆಯ ಒಂದು ಶಕ್ತಿಯುತವಾದ ಯುವಕರನ್ನು ನಮಗೆ ಪ್ರೊಡ್ಯೂಸ್ ಮಾಡೋಕ್ಕಾಗೋದೇ ಇಲ್ಲ. ಸಂವಿಧಾನದ ಮಾತುಗಳನ್ನು ಪ್ರತಿ ಸಾರಿ ತಾವು ಕೇಳ್ತಾ ಇದ್ದೀರಿ. ಪ್ರಪಂಚದ ಯಾವುದೇ ಸಂವಿಧಾನಗಳಿಗೆ ಹೋಲಿಸಿದ್ರೆ ಈ ಸಂವಿಧಾನಕ್ಕೆ ಒಂದು ಸ್ಪೆಷಾಲಿಟಿ ಏನಿದೆ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಈ ದೇಶದ ಎಲ್ಲ ಸಾಮಾಜಿಕ ಪರಿಸ್ಥಿತಿ ಗೊತ್ತಿದ್ದರಿಂದ, ಈ ದೇಶದ ಆರ್ಥಿಕ ಪರಿಸ್ಥಿತಿ ಗೊತ್ತಿದ್ದರಿಂದ ಮತ್ತು ಸ್ವತಂತ್ರವಾಗಿ ಬಂದ ತಕ್ಷಣ ಇಂಡಿಪೆಂಡೆಂಟ್ ಆಗಿ ಒಂದು ಪೊಲಿಟಿಕಲ್ ಸೆಟಪ್ ಅರ್ಥ ಆದ ಕಾರಣಕ್ಕಾಗಿ 2 ವರ್ಷ ಎಲ್ಲ ಸ್ನೇಹಿತರ ಜೊತೆಗೆ ಮುನ್ಷಿ ಅಂತ ಒಬ್ಬ ಅತ್ಯಂತ ಕಠೋರ ಟೀಕಾಕಾರ ಎದುರುಗಡೆಯೂ ಆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೆಲಸ ಮಾಡಲಿಕ್ಕೆ ನಿಭಾಯಿಸಿ ಒಂದು ದೂರದೃಷ್ಟಿಯ ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ರು. ನಾವು ಪ್ರತಿ ಸಾರಿ ಸಂವಿಧಾನದ ಈ ದಿನಾಚರಣೆಯನ್ನು ಆಚರಿಸುವಾಗ ನಾವು ನಮ್ಮ ಸಂವಿಧಾನದ ಪರವಾಗಿ ನಡೆದುಕೊಳ್ಳುತ್ತಾ ಇದ್ದೇವೆ, ನಮ್ಮ ಕೆಲಸಗಳನ್ನು ನಾವು ಸರಿಯಾಗಿ ಮಾಡ್ತಾ ಇದ್ದೇವೆ, ಈ ದೇಶಕ್ಕೆ ನಮ್ಮ ಕೊಡುಗೆಗಳನ್ನು ನಾವು ಕೊಡ್ತಾ ಇದ್ದೇವೆ ಅನ್ನುವ ಪ್ರಶ್ನೆಗಳನ್ನು ಹಾಕಿಕೊಳ್ಳಿಕ್ಕೋಸ್ಕರವೇ ಪ್ರತಿ ವರ್ಷ ನಾವು ಇದನ್ನು ಮೆಲುಕು ಆಗ್ತಾ ಇದ್ದೇವೆ ಮತ್ತು ಈ ಘಟನೆಗಳನ್ನು ನೆನೆಸ್ಕೊಳ್ತಾ ಇದ್ದೇವೆ. ತುಂಬ ಹೆಮ್ಮೆಯ ವಿಷಯ, ಪ್ರತಿಯೊಬ್ಬ ಭಾರತೀಯನಿಗೆ ಒಂದು ಹೆಮ್ಮೆಯ ವಿಷಯ ಏನು ಅಂತಂದರೆ ಪ್ರಪಂಚದ ಎಲ್ಲ ಭಾಗಗಳಲ್ಲಿ, ನಮ್ಮ ನೇಬರ್ಹುಡ್ ದೇಶಗಳನ್ನು ನೀವು ನೋಡ್ತಾ ಬನ್ನಿ, ಪ್ರಪಂಚದ ಎಲ್ಲ ಭಾಗಗಳಲ್ಲಿ ನಾವು ಕಿತ್ತಾಡುವ ಒಂದು ಪರಿಸ್ಥಿತಿ ಬಂದಿದ್ದರೂ ಕೂಡ ಈ ದೇಶದಲ್ಲಿ ನಮ್ಮನ್ನು ಎಲ್ಲ ಜಾತಿ ತಾರತಮ್ಯ ಇದ್ದರೂ, ಧಾರ್ಮಿಕ ಸಮಸ್ಯೆಗಳಿದ್ದರೂ ಕೂಡ ಅದು ಒಂದು ಕ್ಷಣಿಕವಾಗಿ ಇಡೀ ವ್ಯವಸ್ಥೆಯನ್ನು ಒಗ್ಗೂಟ ಮಾಡಿಕೊಂಡು, ಇಡೀ ವ್ಯವಸ್ಥೆಯನ್ನು ಇಂಟೆಗ್ರೇಟ್ ಮಾಡಿಕೊಂಡು ಇರುವ ಈ ಸಂವಿಧಾನ ಏನಿದೆ ಇದು ಪ್ರಪಂಚದ ಅತ್ಯಂತ ಪ್ರೆಗ್ಮ್ಯಾಟಿಕ್ ಆದ, ತುಂಬ ಎಕ್ಸ್ಪೆರಿಮೆಂಟ್ಗೆ ಒಳಗಾದ ಒಂದು ಸಂವಿಧಾನ ಆಗಿದೆ. ಹಾಗಾಗಿ ಪ್ರತಿ ದೇಶದವರೆಲ್ಲರೂ ಭಾರತವನ್ನು ನೋಡುವಾಗ ಈ ಭಾರತದ ಚರಿತ್ರೆಯನ್ನು ಮಾತ್ರ ಅಲ್ಲ, ಆಧುನಿಕ ಭಾರತದ ಚರಿತ್ರೆಯನ್ನು ನೋಡಿ ಹೌ ಇಟ್ ಕುಡ್ ಬಿ ಪಾಸಿಬಲ್ ಟು ಇಂಡಿಯನ್ಸ್ ಟು ಡೂ ದಿಸ್ ಇನ್ ಸ್ಪೈಟ್ ಆಫ್ ಆಲ್ ದ ಪ್ರಾಬ್ಲಮ್ಸ್. ಹೊರಗಿನವ್ರು ಬಂದ ತಕ್ಷಣ ಬಡತನ ಇದೆ, ಜಾತಿ ವ್ಯವಸ್ಥೆ ಇದೆ, ಧಾರ್ಮಿಕ ಪ್ರಾಬ್ಲಮ್ ಇದೆ, ಎಲ್ಲ ಇದೆ, ಅನ್ಎಜುಕೇಟೆಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾಗಲೂ ಕೂಡ ಈ ದೇಶ ಇಷ್ಟು
ಇಷ್ಟು ಇಂಟಿಗ್ರೇಟ್ ಆಗಿರ್ಲಿಕ್ಕೆ ಸಾಧ್ಯ ಏನು ಅಂತಂದರೆ ಅದು ಬೇರೆ ಯಾರ ಔದಾರ್ಯವೂ ಅಲ್ಲದೆ ಅದು ಸಂವಿಧಾನದ ಆ ಒಂದು ದೃಢ ನಿರ್ಧಾರ ಅನ್ನೋದನ್ನು ನಾವೆಲ್ಲರೂ ತಿಳಿಸ್ಕೊಂಡು ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಜನವರಿ 26 ನಾವೆಲ್ಲ ಸೇರಿಕೊಳ್ತೇವೆ. ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲಿ ಇದನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ನಾವು ಕೂಡ ಆಚರಿಸ್ತಾ ಇದ್ದೇವೆ. ನಮ್ಮದೊಂದು ಸಣ್ಣ ಯೂನಿಟ್ ಆದರೂ ಕೂಡ, ದೇಶದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಒಂದು ಸಣ್ಣ ಯೂನಿಟ್ ಆದರೂ ಕೂಡ ಈ ಸಂದರ್ಭದಲ್ಲಿ ಕೆಲವು ಒಳ್ಳೆ ಮಾತಲ್ಲ, ನನಗೆ ಬಹಳ ಇಷ್ಟ ಆದ ಕೆಲವು ಮಾತುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸುಮಾರು 50 ವರ್ಷ ನಮ್ಮದು ಹತ್ರ ಆಗ್ತಾ ಇದ್ದೇವೆ. ನಾವು ಕೂಡ ಈ 77 ವರ್ಷದ ಏನು ಸೆಲೆಬ್ರೇಟ್ ಮಾಡ್ತೀವಿ ಆಗೂ ಕೂಡ ನಾವು ಲೆಕ್ಕ ಆಗ್ತಾ ಇದ್ದೇವೆ. ನಾವು ಇನ್ನೇನು 44ನೇ ಘಟಿಕೋತ್ಸವಕ್ಕೆ ತಯಾರಾಗ್ತಾ ಇದ್ದೇವೆ. 44 ವರ್ಷ ಆಗಿದೆ ನಮ್ಮದು. ನಾವು ಆ ಸಂದರ್ಭದಲ್ಲಿ ನೇಮಕ ಆಗಿದ್ದಂಥ ಎಲ್ಲ ಹಿರಿಯ ಪ್ರಾಧ್ಯಾಪಕ ಮಿತ್ರರು ನಿವೃತ್ತಿಯಾಗಿದ್ದಾರೆ. ಹೆಚ್ಚಿನ ಎಲ್ಲ ಹಿರಿಯ ಪ್ರಾಧ್ಯಾಪಕ ಮಿತ್ರರು ಮೈಸೂರು ಯೂನಿವರ್ಸಿಟಿದವರು, ಆನಂತರ ಅವರು ಬಂದವರು ಎಲ್ಲ ನಿವೃತ್ತಿಯಾಗಿದ್ದಾರೆ. ಬಹಳ ದೊಡ್ಡ ವಿಶ್ವವಿದ್ಯಾನಿಲಯ ಇದು. ಸುಮಾರು 42 PG ಪ್ರೋಗ್ರಾಮ್ಗಳು ನಡೀತಾ ಇದೆ. 208 210 ಕಾಲೇಜುಗಳಿದ್ದದ್ದು 154 ಕಾಲೇಜುಗಳಿಗೆ ಇವತ್ತು ಬಂದು 160 ಕಾಲೇಜುಗಳಿಗೆ ಬಂದು ನಿಂತಿದೆ. 600 ಜನ ಕಾಯಂ ಸಿಬ್ಬಂದಿಗಳು ಇರಬೇಕಾದ ಜಾಗದಲ್ಲಿ ಸುಮಾರು ಒಂದು 200 ಜನ ಇದ್ದಾರೆ ಇವತ್ತು ನಮ್ಮಲ್ಲಿ. ಕೇವಲ 200 ಜನ ಇದ್ದಾರೆ. ವ್ಯವಸ್ಥೆಯನ್ನ ನಡೆಸಲಿಕ್ಕೆ ನಮ್ಮಲ್ಲಿ ಸರ್ಕಾರದಿಂದ ಬರ್ತಾ ಇದ್ದಂಥ ಅನುದಾನಗಳು ಏನು ಇವಾಗ ಬಹಳ ಸುಲಭವಾಗಿ ಬರ್ತಾ ಇಲ್ಲ. ಟೀಕೆಯಾಗಿ ನಾನು ಮಾಡ್ತಾ ಇಲ್ಲ. ತಾವು ಸರ್ಕಾರದ ಪ್ರತಿನಿಧಿಗಳು, ಗೌರವಾನ್ವಿತ ಪ್ರತಿನಿಧಿಗಳು ಅನ್ನೋದನ್ನು ತಮ್ಮ ಮುಂದೆ ಗಮನ ಸೆಳೀತಾ ಇದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ರೂ ಕೂಡ, ಕ್ಷೀಣಿತ ಆಗ್ತಾ ಇದ್ರೂ ಕೂಡ ನಾವು ನಮ್ಮ ಆಂತರಿಕ ಸಂಪನ್ಮೂಲದಿಂದ ಇದನ್ನೆಲ್ಲ ನಾವು ಭರಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳು ಇವತ್ತು ಸರ್ವೈವ್ ಆಗಬೇಕು ಅಂತಂದರೆ ಬಹಳ ಅತ್ಯಂತ ಪ್ರಮುಖವಾಗಿ ಈ ಸಂಸ್ಥೆಯ ಅಧ್ಯಾಪಕ ಮಿತ್ರರ ರಿಕ್ರೂಟ್ಮೆಂಟನ್ನು ಘನ ಸರ್ಕಾರ ಮಾಡಬೇಕು ಅನ್ನೋದು ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಮುಖಾಂತರ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾವ ಸಂಸ್ಥೆಯೂ ಕೂಡ ತಮಗೆ ಗೊತ್ತಿರುವ ಹಾಗೆ ಆಡಿಟೋರಿಯಂನಿಂದ, ಯಾವ ಸಂಸ್ಥೆಯೂ ಕೂಡ ದೊಡ್ಡ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಇಂದಾಗಿ ಅಥವಾ ಬಿಲ್ಡಿಂಗ್ಗಳಿಂದಾಗಿ ಅಥವಾ ಬಹಳ ದೊಡ್ಡ ಲೈಬ್ರರಿ ಕಟ್ಟಡದಿಂದಾಗಿ ಉಳಿಯುವಂಥದ್ದೇನಲ್ಲ, ಬೆಳೆಯುವಂಥದ್ದೇನಲ್ಲ. ಅದರ ಸಸ್ಟೈನಬಿಲಿಟಿ ಉಳ್ಕೊಳ್ಳೋದು ಅಲ್ಲಿ ಬಹಳ ಒಳ್ಳೆಯ ಉತ್ತಮ ಅಧ್ಯಾಪಕ ಮಿತ್ರರಿದ್ದಾಗ ಮತ್ತು ತಾವೇ ಹೇಳಿದಾಗ ಅಧ್ಯಾಪಕ ಮಿತ್ರರು ವಿದ್ಯಾರ್ಥಿಗಳನ್ನು ಉರಿದುಂಬಿಸಿ ಈ ದೇಶದ ಆಸ್ತಿಯನ್ನಾಗಿ ಮಾಡುವಂಥ ಅಧ್ಯಾಪಕರ ಮಿತ್ರರಿದ್ದಾಗ. ಹಾಗಾಗಿ ಎಲ್ಲ ವಿಶ್ವವಿದ್ಯಾನಿಲಯ ಪ್ರತಿ ಸಾರಿ ತಮ್ಮ ಜೊತೆಗೆ ಮಾತನಾಡುವಾಗ ಮಾತನ್ನು ಹೇಳ್ತೀನಿ ನಾನು. ಎಲ್ಲ ಸಂದರ್ಭಗಳಲ್ಲೂ ನಮಗೆ ಈ ವಿಶ್ವವಿದ್ಯಾಲಯಕ್ಕೆ ಅಡಿಪಾಯವಾಗಿರುವ ಅಧ್ಯಾಪಕ ಮಿತ್ರರ ಅಗತ್ಯತೆ ಬಹಳ ದೊಡ್ಡದಾಗಿದೆ. ನಾನು ತಮಗೆ ಒಂದು ವಿಭಾಗದ ಅದನ್ನು ಹೇಳಿದ್ದೆ, ಅದು ಇಡೀ ಕರ್ನಾಟಕದ ಎಲ್ಲ 9 ವಿಭಾಗದ ತಾವು ಆ ಮಾಧ್ಯಮ ವಿದ್ಯಾರ್ಥಿ ಎನ್ನುವ ಕಾರಣಕ್ಕಾಗಿ ಈ ವಿಷಯವನ್ನ ತಮ್ಮ ಮುಂದೆ ಇಟ್ಟಿದ್ದೆ. ತುಂಬಾ ಹಳೆಯ ವಿಭಾಗಗಳು ನಾವು ಯಾಕೆ ಸ್ಥಗಿತಗೊಳ್ತಾ ಇದ್ದೇವೆ ಅಂತಂದ್ರೆ ಅಧ್ಯಾಪಕ ಮಿತ್ರರು ನಮ್ಮಲ್ಲಿಲ್ಲ. ಅಧ್ಯಾಪಕ ಮಿತ್ರರು ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಕ್ಷೀಣಿತ ಆಗ್ತಾ ಬರುತ್ತೆ. ಇಷ್ಟಾದರೂ ಕೂಡ ನಾವು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರು ಬಹಳ ಒಳ್ಳೆಯ ಸಂಶೋಧನೆಯಲ್ಲಿ ತೊಡಕೊಂಡು, ಹೆಚ್ಚಿನವರು ಯಂಗ್ಸ್ಟರ್ಸ್, ಇಲ್ಲಿ ಕೂತಿರೋರೆಲ್ಲ ನೋಡಿ, ಅಲ್ಲಿ ಮುಂದೆ ಕೂತಿರೋ ನೋಡಿ, ಎಲ್ಲರೂ ಯಂಗ್ಸ್ಟರ್ಸ್ಗಳು. ಎಲ್ಲರೂ ಇವಾಗ ಒಂದು ಅವರ 45-46 ವರ್ಷದಲ್ಲಿರುವಂಥ ಎಲ್ಲ ಯಂಗ್ಸ್ಟರ್ಸ್ಗಳಿದ್ದಾರೆ. ಅಧ್ಯಾಪಕ ಮಿತ್ರರು ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಂಶೋಧನೆ ಆಗ್ತಾ ಇದೆ, ಒಳ್ಳೆ ಪಬ್ಲಿಕೇಶನ್ಸ್ ಆಗ್ತಾ ಇದೆ, ಪೇಟೆಂಟ್ಗಳು ನಮ್ಮಲ್ಲಿ ಬರ್ತಾ ಇದ್ದಾರೆ. ಬೇರೆ ಬೇರೆ ವಿಶ್ವವಿದ್ಯಾಲಯದ ಜೊತೆಗೆ ಜಾಯಿಂಟ್ ಪಬ್ಲಿಕೇಶನ್ಸ್ ಇದ್ದಾರೆ, ರಿಸರ್ಚ್ನಲ್ಲಿದ್ದಾರೆ, ತುಂಬ ಕೆಲಸಗಳು ನಡೀತಾ ಇದ್ದಾವೆ. ನಮ್ಮ ವಿದ್ಯಾರ್ಥಿಗಳು ಕೂಡ ತುಂಬ ಆಸಕ್ತಿಯಿಂದ ಸಾಂಸ್ಕೃತಿಕವಾಗಿ ಮತ್ತು ಸ್ಪೋರ್ಟ್ಸ್ನಲ್ಲಿ ಬಹಳ ದೊಡ್ಡ ಅಡ್ವಾನ್ಸ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಇಷ್ಟದೆಲ್ಲದರ ಜೊತೆಗೆ ನಮ್ಮಲ್ಲಿ ಇರುವ ನಮ್ಮ ಎಲ್ಲರ ಸಿಬ್ಬಂದಿಗಳು ಸುಮಾರು 99% ಸಿಬ್ಬಂದಿಗಳು ಹೆಣ್ಮಕ್ಳಿದ್ದಾರೆ ನಮ್ಮಲ್ಲಿ. ಅಧ್ಯಾಪಕ ಮಿತ್ರರನ್ನು ಸ್ವಲ್ಪ ಹೊರತುಪಡಿಸಿದ್ರೆ ಎಲ್ಲ ನಮ್ಮ ಆಡಳಿತ ಸಿಬ್ಬಂದಿಗಳೆಲ್ಲ 99% ಹೆಣ್ಮಕ್ಳಿದ್ದಾರೆ. ಹೆಚ್ಚಿನ ಹೆಣ್ಮಕ್ಕಳಿಗೆ ಸಾಮಾಜಿಕ ಭದ್ರತೆ ಕೊಡುವ ಕಾಯಂ ಉದ್ಯೋಗ ನಮ್ಮಲ್ಲಿಲ್ಲ. ಬಹಳ ನೋವಾಗುತ್ತೆ ಈ ಮಾತನ್ನು ತಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡಲಿಕ್ಕೆ. ಬಹುಶಃ ನನ್ನ ಪರಿಸ್ಥಿತಿ ಬೇರೆ, ಎಲ್ಲ ವಿಶ್ವವಿದ್ಯಾಲಯದ ಪರಿಸ್ಥಿತಿಯೂ ಹೌದು. ಆದರೆ ಹೆಚ್ಚಿನ ಹೆಣ್ಮಕ್ಳು ನಮ್ಮಲ್ಲಿ ಸಾಮಾಜಿಕ ಭದ್ರತೆ ಇಲ್ಲದೆ, ಆರ್ಥಿಕ ಭದ್ರತೆ ಇಲ್ಲದೆ ಟೆಂಪರರಿ ಕೆಲಸ ಮಾಡ್ತಾ ಇದ್ದಾರೆ. ಘನ ಸರ್ಕಾರ ಇವತ್ತು ಮಾಡಿರುವ ಒಂದು ಒಳ್ಳೆ ಕೆಲಸವನ್ನು ನಾವು ಕೂಡ ಬಹಳ ಪ್ರೀತಿಯಿಂದ, ಗೌರವದಿಂದ ಇದನ್ನು ಮಾಡಿದ್ದೇವೆ. ಇದನ್ನು ಸಂತೋಷದಿಂದ ತಮ್ಮ ಮುಂದೆ ಹೇಳ್ತಾ ಇದ್ದೇವೆ.
ಹೆಣ್ಣು ಮಕ್ಕಳನ್ನು ಗೌರವಿಸುವ ಮತ್ತು ಅವರನ್ನು ಆತ್ಮೀಯತೆಯಿಂದ ನೋಡಿಕೊಳ್ಳುವ ಒಂದು ಕೆಲಸದ ಭಾಗವಾಗಿ ಇವತ್ತೇನು ಕರ್ನಾಟಕ ಗಣ ಸರ್ಕಾರ ಮಾಡಿತ್ತೋ, ಋತುಚಕ್ರದ ಸಂದರ್ಭದಲ್ಲಿ ಕಾಯಂ ಸಿಬ್ಬಂದಿಗಳಿಗೆ ಮಾತ್ರ ಒಂದು ದಿವಸ ರಜೆ ಕೊಡಬೇಕು ಅಂತ ತಾವು ಏನು ತೀರ್ಮಾನ ತಗೊಂಡಿದ್ರಿ, ನಾವು ನಮ್ಮದೇ ರಿಸ್ಕ್ನಲ್ಲಿ ನಮ್ಮ ಎಲ್ಲ ಪರ್ಮನೆಂಟ್ ಟೆಂಪರರಿ ಎಂಪ್ಲಾಯೀಸ್ಗಳಿಗೂ ಕೂಡ ಒಂದು ದಿವಸದ ಋತುಚಕ್ರ ದಿವಸವನ್ನು ನಾವು ಇವತ್ತು ಡಿಕ್ಲೇರ್ ಮಾಡಿದ್ದೇವೆ. ಬಹಳ ಸಂತೋಷದಿಂದ ನಾನು ತಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾಕಂತಂದ್ರೆ ನಮ್ಮೆಲ್ಲ 99% ಸಿಬ್ಬಂದಿಗಳು ಹೆಣ್ಮಕ್ಳಾಗಿರೋದ್ರಿಂದ ಅವರಿಗೆ ಗೌರವ ಕೊಡುವ ಮತ್ತು ಅವರ ಅಸ್ತಿತ್ವವನ್ನು ಪರಿಗಣಿಸುವ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ. ಹೆಣ್ಣು ಮಕ್ಕಳೇ ನಮ್ಮಲ್ಲಿ ಹೆಚ್ಚು ಆಗಿರೋದ್ರಿಂದ, ಟೆಂಪರರಿ ಕೆಲಸ ಮಾಡ್ತಾ ಇರೋದ್ರಿಂದ ಕಳೆದ 6-7 ವರ್ಷದಲ್ಲಿ ಅವ್ರಿಗಿದ್ದಂಥ 18,000 ಸೀಲಿಂಗನ್ನು ನಮ್ಮೆಲ್ಲ ಅಧ್ಯಾಪಕ ಮಿತ್ರರ ಮತ್ತು ಟೆಕ್ನಿಕಲ್ ಕಮಿಟಿಯ ಒಂದು ಸಲಹೆಯ ಸೂಚನೆಯೊಂದಿಗೆ ನಾವು ಅದನ್ನು 20,000ಕ್ಕೆ ಮೇಲು ದರ್ಜೆಗೆ ಏರಿಸಿ ಒಂದು ಸಣ್ಣ ಮಟ್ಟದ ಸಾಮಾಜಿಕ ಭದ್ರತೆ ಮತ್ತು ಒಂದು ಸಣ್ಣ ಮಟ್ಟದ ಬೆಂಬಲ ಕೊಡುವ ರೀತಿಯಲ್ಲಿ ನಾವು ಅವರ ಸಂಬಳವನ್ನು ಇನ್ಕ್ರೀಸ್ ಮಾಡಿದ್ದೇವೆ. ಆಂತರಿಕ ರಿಸೋರ್ಸಸ್ ಕಡಿಮೆ ಆಗಿದ್ರೂ ಕೂಡ ಈ ಕೆಲಸವನ್ನು ನಾವು ಯಾಕೆ ಮಾಡಿದ್ದೇವೆ ಅಂತಂದರೆ, ಎಂಟೈರ್ ಅಡ್ಮಿನಿಸ್ಟ್ರೇಷನನ್ನು ಕೆಲವು ಪರ್ಮನೆಂಟ್ ಎಂಪ್ಲಾಯೀಸ್ಗಳ ಜೊತೆಗೆ ಸೇರಿಕೊಂಡು ಹಗಲು ರಾತ್ರಿ ನಿಭಾಯಿಸಿ ನಮ್ಮ ಸಂಸ್ಥೆಯನ್ನು ಮುಂದೆ ಬರಲಿಕ್ಕೆ ಬಹಳ ಶ್ರಮ ವಹಿಸ್ತಾ ಇದ್ದಾರೆ. ಹಿನ್ನೆಲೆ ಈ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಪ್ರಪ್ರಥಮ ಮಟ್ಟಕ್ಕೆ ನಾವು ವಾಟ್ ಕೈಂಡ್ ಆಫ್ ಆಡಿಟ್ ಇಟ್ ವಾಸ್ ಎಫ್ ಸರ್ ಏನು ಆಡಿಟ್ ಮಾಡಿದ್ವಿ ಪ್ರಥಮ ಬಾರಿಗೆ ನಮ್ಮಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಆಗಿರುವ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರ ಕರ್ನಾಟಕ ವಿಶ್ವವಿದ್ಯಾನಿಲಯ ಯಾರೂ ಕೂಡ ಮಾಡದ ರೀತಿಯಲ್ಲಿ ನಾವು ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಪ್ರಥಮ ಬಾರಿಗೆ ಅಡಾಪ್ ಕಮಿಟಿಯನ್ನು ಮಾಡಿ ರಾಜ್ಯ ಮಟ್ಟದ ಹಿರಿಯ ಆಫೀಸರ್ಸ್ಗಳನ್ನ ಕರ್ಕೊಂಡು ಬಂದು, ಹಿರಿಯ ಆಡಿಟರ್ಸ್ನ ಕರ್ಕೊಂಡು ಬಂದು ನಮ್ಮ ಎಲ್ಲ ಲೆಕ್ಕಪತ್ರಗಳನ್ನು ಸರಿ ಮಾಡಿ ಸುಮಾರು 2 ಕೋಟಿ ರೂಪಾಯಿಗಳಷ್ಟು ಆಡಿಟ್ ಅಬ್ಜೆಕ್ಷನ್ಸ್ ಏನಿತ್ತು ಅದನ್ನು ಕೈ ಬಿಡುವ ಒಂದು ಬಹಳ ದೊಡ್ಡ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇದನ್ನೀಗಾಗಲೇ ನಾವು FDಗೆ ಕೂಡ ಲಿಖಿತವಾಗಿ ತಿಳಿಸಿದ್ದೇವೆ. ನಾನು ಯಾಕೆ ತಮ್ಮ ಜೊತೆಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ತಾವು ಇಡೀ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಬಡವರಿಗೆ ತಮ್ಮೂರಿನಲ್ಲಿ ತಾವುಗೊಂಡ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಇದ್ದಾಗ ಮತ್ತು ಇಡೀ ವಿಧಾನಸೌಧದಲ್ಲಿ ಪತ್ರಕರ್ತರಿಗೆ ತಾವು ಮಾಡಿರುವ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನು ನೋಡಿದ್ರೆ, ತಾವು ವಿಶ್ವವಿದ್ಯಾನಿಲಯಕ್ಕೂ ಇದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಒಂದು ಸಣ್ಣ ಸ್ವಾರ್ಥದಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಮಾತನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೇಳ್ತಾರೆ. ಯಾಕಂದ್ರೆ ನಿಮ್ಮ ಮಾತುಗಳನ್ನು ಕೇಳಿದ್ರಿಂದಲೇ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ಬೇರೆ ಬೇರೆ ಕಡೆ ಪುಷ್ಪರಾಜ್ ಸರ್ ಇದ್ದಾರೆ ಇಲ್ಲಿ, ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಎಲ್ಲ ಪತ್ರಕರ್ತ ವಿಭಾಗದ ಮತ್ತು ಮ್ಯಾಸ್ ಕಮ್ಯುನಿಕೇಶನ್ ಜರ್ನಲಿಸಂ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಹೊಸ ಕಾಯಕಲ್ಪ ಈ ವರ್ಷ ಸಿಗುತ್ತೆ ಅನ್ನುವ ನಂಬಿಕೆ ನನಗಿದೆ ತಾವಲ್ಲಿರೋದ್ರಿಂದ. ಹಾಗಾಗಿ ಬಹಳ ಸ್ವಾರ್ಥದಿಂದ ನಿಮ್ಮನ್ನು ನಾನು ಈ ವಿಶ್ವವಿದ್ಯಾಲಯಕ್ಕೆ ಆಮಂತ್ರಿಸೋದ್ರಲ್ಲಿ ನನ್ನೊಂದು ಸಣ್ಣ ಸ್ವಾರ್ಥ ಇತ್ತು, ದಯವಿಟ್ಟು ಅದನ್ನು ಕ್ಷಮಿಸಬೇಕು. ನಾನು ಅದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಸಹಾಯ ಮಾಡಿದ್ದಿಂದಲೇ ನಿಮ್ಮ ಜೊತೆಗೆ ನಿಮ್ಮ ಊರಿನಲ್ಲಿ ಕೋಲಾರದಲ್ಲಿ ಸಾಕಷ್ಟು ಜನರು ಇವತ್ತು ವಿದ್ಯೆ ಪಡ್ಕೊಂಡಿದ್ದಾರೆ ಮತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಅವಕಾಶವನ್ನು ನಾವು ಕೂಡ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ನಮ್ಮೆಲ್ಲ ಅಧ್ಯಾಪಕ ಮಿತ್ರರು ಬಹಳ ಹಾರ್ಡ್ ವರ್ಕ್ ಮಾಡಿ ಅವರವರ ಕೆಲಸಗಳನ್ನು ಬಹಳ ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಇವತ್ತು ಕಿವಿ ಹಿಂಡುವ ಕೆಲಸವನ್ನು ಮಾಡಿ ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಉಳಿಸ್ಕೊಳ್ಳುವ ಕೆಲಸವನ್ನು ಮಾಡಲಿಕ್ಕೆ ಏನೇನು ಕಾರ್ಯಕ್ರಮಗಳು ಬೇಕೋ ಅದಕ್ಕೆಲ್ಲ ತಮ್ಮ ಸಹಕಾರ ನಮಗೆ ಬೇಕು ಅಂತ ನಾನು ಬಹಿರಂಗವಾಗಿ ನಿಮ್ಮ ಜೊತೆ ನಾನು ನನ್ನ ಕೋರಿಕೆಯನ್ನು ಮಂಡಿಸ್ತಾ ಇದ್ದೇನೆ. ನಿಮ್ಮನ್ನು ಕರೆದು ನನ್ನ ಸ್ವಾರ್ಥವನ್ನು ಪೂರೈಸಿಕೊಳ್ಳುವುದಲ್ಲ. ಎಲ್ಲರೂ ಗಣರಾಜ್ಯೋತ್ಸವದ ಸಂದೇಶವನ್ನು ಕೊಡ್ತಾರೆ, ನಾನು ಆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಕಷ್ಟದಲ್ಲೂ ಸುಖವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಪರೀಕ್ಷಾ ಕೆಲಸಗಳಲ್ಲಿ ನಮ್ಮೆಲ್ಲ ಅಧ್ಯಾಪಕ ಮಿತ್ರರ ಸಲಹೆ ಸೂಚನೆಯ ಮೇರೆಗೆ ಮತ್ತು ಅವರ ಸಹಕಾರದಿಂದ ಏನೂ ತೊಂದರೆ ಆಗದೆ ದೇವ್ರ ದಯದಿಂದ ನಮ್ಮೆಲ್ಲ ಕೆಲಸಗಳನ್ನು ನಾವು ಸರಿಯಾಗಿ ನಿಭಾಯಿಸ್ತಾ ಬಂದಿದ್ದೇವೆ. ವಿದ್ಯಾರ್ಥಿ ಸ್ನೇಹಿತರಿಗೆ ಬೇಕಾದಂಥ ಸಣ್ಣ ಪುಟ್ಟ ಲೋಪದೋಷಗಳಾಗ್ತವೆ, ಮನುಷ್ಯರು ನಾವೆಲ್ಲರೂ. ಆದರೂ ಕೂಡ ಎಲ್ಲ ನಮ್ಮ ವಿದ್ಯಾರ್ಥಿ ಸ್ನೇಹಿತರಿಗಾಗುವ ಎಲ್ಲ ಕೆಲಸಗಳನ್ನು ಪರೀಕ್ಷಾಂಗ ವಿಭಾಗದಿಂದ ನಾವು ಮಾಡ್ತಾ ಇದ್ದೇವೆ. ಈ ಸಾರಿ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ, ಅಧ್ಯಾಪಕ ಮಿತ್ರರಿಗೆ ನಾವೇನು ಕೊಡಬೇಕಾಗಿದ್ದ ಪೆಂಡಿಂಗ್ ಇವ್ಯಾಲ್ಯೂಯೇಷನ್ ಬಿಲ್ಗಳು ಏನಿದ್ವೋ ಅಥವಾ ಎಕ್ಸಾಮಿನೇಷನ್ ರಿಲೇಟೆಡ್ ದುಡ್ಡುಗಳು ಏನಿದ್ವೋ ಅದನ್ನೆಲ್ಲ ನಾವು ಈ ಸರಿ ಮಾಡಲಿಕ್ಕೆ ಒಂದು ಸಣ್ಣ ರಿಸರ್ವ್ ಫಂಡ್ ಅನ್ನು ಇಟ್ಕೊಂಡಿದ್ದೇವೆ. ಅದನ್ನು ಬಹಳ ವ್ಯವಸ್ಥಿತವಾಗಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದ್ದೇವೆ. ಸರ್, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಡಳಿತವನ್ನ
ಹೇಗೆ ನಡೆಸಬೇಕು, ಯಾಕೆ ಹೀಗೆ ನಡೆಸಬೇಕು, ಮಾಡದಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಈ ಹಿಂದೆ ಕಾರ್ಯನಿರ್ವಹಿಸಿದ್ದಂಥ ಶ್ರೀ ಜಗದೀಶ್ ಅವರು, ನಮ್ಮ ಸೆಕ್ರೆಟರಿ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ಆದೇಶವನ್ನು ಅವರು ಚಾಚು ತಪ್ಪದೆ ಪಾಲಿಸ್ತಾ ಈ ಕೆಲಸವನ್ನು ಮಾಡಿದ್ರಿಂದ ಒಂದಷ್ಟು ಡಿಸಿಪ್ಲಿನ್ ತರಲಿಕ್ಕಾಗಿದೆ. ಈಗ ನಮಗೆ ಬೇಕಾಗಿರೋದು ನಿಮ್ಮ ಬೆಂಬಲ. ಈಗ ನಮಗೆ ಬೇಕಾಗಿರೋದು ಸರ್ಕಾರದ ಭಾಳ ದೊಡ್ಡ ಬೆಂಬಲ. ನಮಗೆ ಕೆಲಸ ಮಾಡ್ತಾ ಇದ್ದೇವೆ, ನಿಮ್ಮ ಬೆಂಬಲ ಸಿಕ್ಕಿದ್ರೆ ವಿಶ್ವವಿದ್ಯಾಲಯ ತಾವೇ ಹೇಳಿದಾಗೆ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದ್ದ ಮಂಗಳೂರು ವಿಶ್ವವಿದ್ಯಾಲಯ ಮತ್ತೆ ಪುನರ್ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಗಣರಾಜ್ಯೋತ್ಸವದಲ್ಲಿ ಈ ಥರದ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯತೆ ಇದೆಯೇ ಅಂತ ನೀವು ಕೇಳಿದರೆ ಖಂಡಿತ ಇದೆ. ಯಾಕೆಂತಂದರೆ ನಮ್ಮ ಕಷ್ಟ ಸುಖಗಳನ್ನು ನಾವು ನೆನಪಿಸ್ಕೊಂಡು ಮತ್ತೆ ಇನ್ನೊಂದು ವರ್ಷ ಗಣರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡುವಾಗ ನಾವೆಷ್ಟು ಬದಲಾವಣೆ ಆಗಿದ್ದೇವೆ ಅಂತ ಒಂದು ಸಣ್ಣ ಅಂಕಿ ಅಂಶಗಳನ್ನು ಇಟ್ಕೊಂಡ್ರೆ ನಮ್ಗೆ ಸುಲಭ ಆಗುತ್ತೆ. ಬಹಳ ಮುಖ್ಯವಾದ ಈ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಅಷ್ಟು ದೂರದಿಂದ ಬಂದು ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು ಸಾಹೇಬರು, CM ಸಾಹೇಬ್ರ ಜೊತೆಗೆ ಅವರ ಆದೇಶವನ್ನು ಮನ್ನಿಸಿ, ನಮ್ಮ ಕೋರಿಕೆಯನ್ನು ಮನ್ನಿಸಿ ತಾವು ಇಲ್ಲಿಗೆ ಬಂದಿದ್ದೀರಿ. ತಮ್ಮ ಸ್ನೇಹಿತರ ಜೊತೆಗೆ ಭಾಳ ಖುಷಿಯಾಗಿದೆ. ಇನ್ನೊಮ್ಮೆ ನಮ್ಮ ಊರಿಗೆ ಬನ್ನಿ. ಇನ್ನೊಮ್ಮೆ ಬರುವಾಗ ಎಲ್ಲ ಸಿಹಿ ಸುದ್ದಿಯನ್ನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ ಬಜೆಟ್ ಮಾಡ್ತಾ ಇದ್ದೀರಿ, ನಮಗೆ ನೀವೊಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಡ್ತೀರಿ ಅಂತ ನಾನು ಈಗಾಗಲೇ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ತಾವು ಏನು ಹೇಳಿದ್ದೀರೋ ಅದನ್ನೆಲ್ಲ ನಾವು ಚಾಚು ತಪ್ಪದೆ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಖುಷಿಯಾಗಿದೆ ಪ್ರಭಾಕರ್ ಸರ್, ತಾವು ತಮ್ಮ ತಂಡದೊಂದಿಗೆ ಬಂದಿರುವ ಎಲ್ಲ ಆತ್ಮೀಯರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್. ಅಧ್ಯಕ್ಷರ ನೆಲೆಯಲ್ಲಿ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಪ್ರಭಾಕರ್ ಸರ್ ಬಂದಿದ್ದಾರೆ. ನಾನು ಅವ್ರನ್ನ ನೋಡಿದ್ದೀನಿ, ಮಾಧ್ಯಮಗಳಲ್ಲಿ ಕೂಡ ಕೇಳಲು ಪಟ್ಟಿದ್ದೀನಿ. ನಮ್ಮ ಹಿರಿಯ ಕಾರ್ಯದರ್ಶಿಗಳು ಆಗಿರುವಂಥ ಮಂಜಣ್ಣ ಸರಿಂದ ಅವರ ವಿಷಯಗಳನ್ನು ತಿಳ್ಕೊಳ್ಕೊಂಡಿದ್ದೀನಿ. ಸರ್, ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವು ಮನಸ್ಸು ಮಾಡಿದ್ರೆ ಅವರು ಕುಲಪತಿಗೆ ಎಲ್ಲ ಒಂದು ಅನಿಸಿಕೆಗಳನ್ನು ನೀವು ಈಡೇರಿಸಬಹುದಂತ ನಾನು ಕ್ಷಮಿಸಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ನಾರಾಯಣಗುರು ಕಾರ್ಯಕ್ರಮಕ್ಕೆ ಬಂದಾಗ ಊಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸರ್ ತಮಗೊಂದು ಮನವಿ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ, ನೀನು ಅದನ್ನು ಬೆಂಗಳೂರಿಗೆ ತಗೊಂಬಾರಪ್ಪ ಅಂತಂದಿದ್ರು. ಬೆಂಗಳೂರಿಗೆ ಹೋಗಿ ಅವರಿಗೆ ಅದನ್ನು ಮನವಿಯನ್ನು ಸಲ್ಲಿಸಿದ್ದೆ. ನಮ್ಮ ಹೆಚ್ಚು ಅಲ್ಲ, ನಮ್ಮ ಫಂಡಮೆಂಟಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಮಾತ್ರ ನಾನು ಹಾಕಿದ್ದೀನಿ. ತಮಗೂ ಕೂಡ ನಾನು ಅದನ್ನು ನಮ್ಮೆಲ್ಲ ಸ್ನೇಹಿತರ ಮುಂದುಗಡೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಕ್ಸೆಪ್ಟ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕ್ರಮ ವಹಿಸಬೇಕು ಅಂತ ಕೋರ್ಕೊಳ್ತಾ ಎಲ್ಲರ ಪರವಾಗಿ ನಾನು ಇದನ್ನು ನಿಮಗೆ ಮಂಡಿಸ್ತೇನೆ. ಮನವಿಯನ್ನು ಸ್ವೀಕರಿಸಿ ಅದನ್ನು ನೆರವೇರಿಸಿಕೊಡುವಂಥ ಕೆಲಸ ಪ್ರಭಾಕರ್ ಸರ್ ಅವರು ಮಾಡ್ತಾರೆ. ಅವರು ಮಾಡುವ ಶಕ್ತಿ ಅವರಲ್ಲಿದೆ. ಯಾಕಂದರೆ ಬಂಗಾರದ ಪೇಟೆಯಲ್ಲಿ ಹುಟ್ಟಿ ಬಂಗಾರದಂತಹ ಒಂದು ಸಿಹಿ ಸುದ್ದಿಯನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ನೀಡ್ತಾರಂತ ನಮ್ಮ ಕುಲಪತಿಗಳು ಹೇಳಿದ್ದಾರೆ. ಅಂದು ಬ್ರಿಟಿಷರು ಅಡಿಯಾಳಾಗಿದ್ದವು ನಾವುಗಳು, ಇಂದು ವಿಶ್ವಕ್ಕೆ ಮುಂದಾಳು ಆಗಿದ್ದೇವೆ ನಾವುಗಳು. ಅದೇ ರೀತಿ ಜಗತ್ತು ಬದಲಾಗಬೇಕು ಎನ್ನುವರು ಮೊದಲು ತಮ್ಮಿಂದಲೇ ಬದಲಾಗಬೇಕು ಎಂದು ಅದ್ಭುತವಾಗಿ ಸಂದೇಶವನ್ನು ನೀಡಿದ ಗೌರವಾನ್ವಿತ ಕುಲಪತಿಗಳಿಗೆ ಇಂದಿನ ಕಾರ್ಯಕ್ರಮದ ಪರವಾಗಿ ಅಧ್ಯಕ್ಷ ನೆಲೆಯಲ್ಲಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ನಾವು ಈಗ ವಂದನಾರ್ಪಣೆ ಕಾರ್ಯಕ್ರಮ, ಇಂದಿನ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಆಕಾಶ ಒತ್ತು ತರುವುದು ಮೋಡಗಳನ್ನು, ಮೋಡಗಳು ಒತ್ತು ತರುವುದು ಮಳೆಯನ್ನು, ಮಳೆಯು ಒತ್ತು ತರುವುದು ಬೆಳೆಯನ್ನು. ಅದೇ ರೀತಿಯಾಗಿ ಪ್ರಭಾಕರ್ ಸರ್, ನೀವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಒತ್ತು ತರುವುದು ಅನೇಕ ಸವಲತ್ತುಗಳನ್ನು. ಅದಕ್ಕೆ ತಾವು ದಯಮಾಡಿ ವಿಶ್ವವಿದ್ಯಾಲಯಕ್ಕೆ ಅನೇಕ ಸವಲತ್ತುಗಳನ್ನು ತಂದುಕೊಡಿ ಸರ್. ನಮ್ಮ ಎಲ್ಲ ಇಲ್ಲಿ ಊರಿನ ಜನಗಳ ಪರವಾಗಿ, ಪ್ರಾಧ್ಯಾಪಕರ ಪರವಾಗಿ ನಾವು ನಿಮಗೆ ಋಣಿಯಾಗಿರ್ತೇವೆ. ಆ ಋಣವನ್ನು ತಾವು ದಯಮಾಡಿ ಮುಖ್ಯಮಂತ್ರಿಗಳಾಗಿ ಒಂದು ಸಲಹೆಯನ್ನು ಕೊಟ್ಟು ನಿಮ್ಮ ಸಲಹೆಯನ್ನು ಸ್ವೀಕರಿಸ್ತಾರೆ. ನಾವು VTಯಲ್ಲಿ ನೋಡಿದ್ದೀವಿ, ನಿಮ್ಮ ಪತ್ರಿಕೋದ್ಯಮಿಗೆ ಯಾವ ರೀತಿ ಒಂದು ಉತ್ತಮವಾದ ಜಾಗವನ್ನು ಬೆಂಗಳೂರಲ್ಲಿ ಕೊಡಿಸಿದ್ರಂದ್ರೆ ಅದಕ್ಕೆ ಕಾರಣ ನಿಮ್ಮ ಶ್ರಮ, ನಿಮ್ಮ ಸಲಹೆಗಳನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಸರ್. ತಾವು ದಯಮಾಡಿ ನಮ್ಮ ವಿನಂತಿಯಾಗಿ ಎಲ್ಲರ ಪರವಾಗಿ ಸಹಕರಿಸಬೇಕು ಸರ್ ಅಂತ ಕೇಳ್ತಾ, ಇವಾಗ ನಾವು ಇಂದಿನ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಲು ಬರುತ್ತಿದ್ದಾರೆ ಪರೀಕ್ಷಾ ಕುಲಸಚಿವರಾಗಿರುತ್ತಾ ಪ್ರೊಫೆಸರ್ ದೇವೇಂದ್ರ ಪ್ರಸಾದ್ ಅವರಿಗೆ ನಾನು ಆಹ್ವಾನಿಸುತ್ತಿದ್ದೇನೆ. ಗೌರವಾನ್ವಿತ ಕುಲಪತಿಗಳೇ ಹಾಗೂ ಮುಖ್ಯ ಅತಿಥಿಗಳೇ, ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿ ಮತ್ತು ಆಹ್ವಾನಿತ ಮಿತ್ರರೇ, ಮಾಧ್ಯಮ ಮಿತ್ರರೇ,
ಮೊದಲನೇದಾಗಿ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರಲು ಇಚ್ಛೆಪಡ್ತೇನೆ. ಬಂಧುಗಳೇ, ನಾವು ಈ ದಿನವನ್ನು ಈ ದೇಶಕ್ಕೆ ಭಾಳ ವಿಶೇಷ ದಿನವಾಗಿ ಪ್ರತಿ ವರ್ಷ ಆಚರಿಸ್ತೇವೆ. ಉದ್ದೇಶ ಒಂದೇ, ವಿ ಆರ್ ಅಡಾಪ್ಟೆಡ್ ಕಾನ್ಸ್ಟಿಟ್ಯೂಷನ್ಸ್ ವಿತ್ ದ ಮೇಜರ್ ಫೈವ್ ಪ್ರಿನ್ಸಿಪಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಹಾಗೂ ಗಣತಂತ್ರ. ಈ 5 ಮೌಲ್ಯಗಳನ್ನು ನಾವಾಗೇ ಸ್ವೀಕರಿಸಿ 77ನೇ ವರ್ಷದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಕೇವಲ ಈ ದಿನವೇ ಇವುಗಳನ್ನು ಆಚರಣೆ ಮಾಡುತ್ತಾ ಅಥವಾ ಮಾತನಾಡುತ್ತಲ್ಲ, ನಾವು ಇದರಲ್ಲಿ ಎಷ್ಟು ಸಫಲರಾಗಿದ್ದೇವೆ ಎನ್ನುವುದು ಬಹಳ ಪ್ರಮುಖವಾದ ಒಂದು ನಮ್ಮನ್ನು ನಾವೇ ಆಲೋಚನೆ ಮಾಡುವಂಥ ಒಂದು ಸುದಿನ ಈ ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವದ ಕೊನೆಯ ಹಂತಕ್ಕೆ ನಾನು ವಂದನಾರ್ಪಣೆಯನ್ನು ಮಾಡಲು ಬಂದಿದ್ದೇನೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಅವರಿಗೆ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆಪಡುತ್ತೇನೆ. ಅದೇ ರೀತಿಯಾಗಿ ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮತ್ತು ಆಗಮಿಸಿರುವಂಥ ಶ್ರೀ KV ಪ್ರಭಾಕರ್ ಸರ್, ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಮತ್ತು ಪತ್ರಕರ್ತರಾದ ಅವರು ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಈ ವೇದಿಕೆಯಲ್ಲಿ ಕುಲಸಚಿವರು, ಆಡಳಿತ, ಹಣಕಾಸು ಅಧಿಕಾರಿಗಳು ಹಾಗೂ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರುಗಳು ಇದ್ದಾರೆ. ತಮಗೂ ಸಹ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಗೌರವಾನ್ವಿತ ಕುಲಪತಿಯವರ ಧರ್ಮಪತ್ನಿ ಇದ್ದಾರೆ. ಮೇಡಮ್, ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಸಭೆಯಲ್ಲಿ ಮಾನ್ಯ ಸಿಂಡಿಕೇಟ್, ಶೈಕ್ಷಣಿಕ ಮಂಡಳಿ, ಎಲ್ಲ ನಿಕಾಯದ ಡೀನರುಗಳು, ಸ್ನಾತಕೋತ್ತರ ವಿಭಾಗದ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಅತಿಥಿ ಉಪನ್ಯಾಸಕರು, ಸಂಶೋಧನಾ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ತಮ್ಮೆಲ್ಲರಿಗೂ ಈ ವಿಶ್ವವಿದ್ಯಾಲಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲು ಇಚ್ಛಪಡ್ತೇನೆ. ಅದೇ ರೀತಿ ಈ ಸಭೆಗೆ ಆಗಮಿಸುವಂಥ ಅತಿಥಿಯ ಕಾರ್ಯಾಲಯದಿಂದ ಅವರ ಸಹೋದ್ಯೋಗಿ ಮಿತ್ರರು ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಯ ಸಹೋದ್ಯೋಗಿ ಮಿತ್ರರಿದ್ದಾರೆ. ಅವರಿಗೂ ಕೂಡ ಇಲ್ಲಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಇವತ್ತು ನಾವು ಈ ಸಭೆಯ ಪ್ರಾರಂಭದ ಮುಂಚಿತವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯ ಒಂದು ಗೌರವವನ್ನು ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಇದ್ದೇವೆ. ಅಲ್ಲಿ ವಿಶೇಷವಾಗಿ ನಮ್ಮ PA ಕಾಲೇಜಿನ ವತಿಯಿಂದ ಆ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಇಂಟರ್ಲಾಕನ್ನು ನೀಡಿ, ಇಂಟರ್ಲಾಕನ್ನು ಸಂಪೂರ್ಣವಾಗಿ ಅವರದೇ ಉಸ್ತುವಾರಿಯಲ್ಲಿ ಅದನ್ನು ಇಂಟರ್ಲಾಕನ್ನು ಹಾಕಿ ಅಲ್ಲಿ ಒಂದು ವ್ಯವಸ್ಥಿತವಾಗಿ ಅಂಬೇಡ್ಕರ್ ಪುತ್ಥಳಿಯಲ್ಲಿ ಒಂದು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ
ವಿಶ್ವವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರು ಮಾಡಿದ ಒಂದು ಸಣ್ಣ ನಮ್ಮ ಸಹಾಯಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದ NSS ವಿದ್ಯಾರ್ಥಿಗಳು, ಸ್ಥಳೀಯ NCC ವಿದ್ಯಾರ್ಥಿಗಳು, ಸ್ಥಳೀಯ ವಿಶೇಷ ಆಹ್ವಾನಿತರು, ಮಾಧ್ಯಮ ಮಿತ್ರರು, ಎಲ್ಲ ಜಿಲ್ಲಾಡಳಿತ ಸಿಬ್ಬಂದಿಗಳು ತಾವೆಲ್ಲರೂ ಸೇರಿ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ಕಾರಣಕರ್ತರಾಗಿದ್ದೀರಿ. ಅವರೆಲ್ಲರಿಗೂ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಅದೇ ರೀತಿ ಈ ಒಂದು ಸಂಪೂರ್ಣ ಗಣರಾಜ್ಯೋತ್ಸವ ಒಂದು ಸಮಾರಂಭವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂಥ ನಮ್ಮ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದಂಥ ಪ್ರೊಫೆಸರ್ ಸಂತೋಷ್ ಜರಾಡ್ ಸರ್ ಅವರಿದ್ದಾರೆ ಮತ್ತು ಅವರ ಸಹೋದ್ಯೋಗಿ ಮಿತ್ರರಿದ್ದಾರೆ. ಅವರಿಗೂ ಕೂಡ ಈ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದಕ್ಕಾಗಿ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ಒಂದು ಸಮಾರಂಭದ ಪ್ರಾರಂಭದಲ್ಲಿ ನಮ್ಮ ದೇಶಭಕ್ತ ಗೀತೆಯನ್ನು ಹಾಡಿರುವಂಥ ನಮ್ಮ ಸಿಬ್ಬಂದಿ ಮಿತ್ರರು ಮತ್ತು ವಿದ್ಯಾರ್ಥಿಗಳು, ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆಪಡ್ತೇನೆ. ಮತ್ತು ಈ ಸಭೆಯನ್ನು ಅಚ್ಚುಕಟ್ಟಾಗಿ ಮಾಸ್ಟರ್ ಆಫ್ ಸೆರೆಮನಿಯನ್ನು ಮಾಡಿರುವಂಥ ನನ್ನ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಪ್ರಸನ್ನ BK ಅವರಿದ್ದಾರೆ. ಸರ್, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಸಮಾರಂಭದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪ್ರಯತ್ನ ಮಾಡಿ ನಮ್ಮ ಇಂಜಿನಿಯರಿಂಗ್ ವಿಭಾಗದವರು ಮತ್ತು ನಮ್ಮ ಸಂಪೂರ್ಣ ಆಡಳಿತ ಸಿಬ್ಬಂದಿಗಳು ಸಹಕಾರ ನೀಡಿ ಇದನ್ನು ಯಶಸ್ವಿಯಾಗಲು ಕಾರಣರಾಗಿದ್ದಾರೆ. ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ಇಂಜಿನಿಯರಿಂಗ್ ಸಿಬ್ಬಂದಿಗಳಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.